ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕ ಶರಣ ಗಿರೀಶ್ ಮಹಾದೇವಯ್ಯ ನೀಲಕಂಠ ಮಠ ಇವರಿಂದ ವಿಶೇಷ ಉಪನ್ಯಾಸ. ಪ್ರಸ್ತುತ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ಪೂಜ್ಯರಲ್ಲಿ ನತಮಸ್ತಕನಾಗಿ ನಾನು ಮತ್ತೆ ಎಲ್ಲರನ್ನ ಹೆಸರಿಸುವುದಿಲ್ಲ. ಸರ್ವಜ್ಞ ಊರಲ್ಲ ನೆಂಟರು ಕೇರಿಯಲ್ಲೋ ಬಳಗ ಯಾರನ್ನು ಬಿಡಲು ಹೀಗಾಗಿ ವೇದಿಕೆಯ ಮೇಲೆ ಹಾಗೂ ಮುಂದಿರುವಂತಹ ಮಾನ್ಯರೇ ತಮ್ಮೆಲ್ಲರಲ್ಲಿ ಶರಣ ವೇದಿಕೆಯನ್ನ ಹಾಗೂ ವೇದಿಕೆಯ ಮುಂದಿರೋರು ನೋಡಿದ್ರೆ ನನಗಿಂತ ಕಿರಿಯರಿಲ್ಲ, ನನಗಿಂತ ಎಲ್ಲ ರೀತಿಯಿಂದಲೂ ದೊಡ್ಡವರಾಗಿರುವಂತವ್ರು ತಾವೆಲ್ಲ ಜ್ಞಾನದೊಳಗ, ಬುದ್ಧಿಯೊಳಗ, ಅನುಭವದೊಳಗ. ಇನ್ನು ನನಗ ಅನುಭವ ಅಂತೂ ಪೂಜೆ ಎಲ್ಲ ರೀತಿಯಿಂದಲೂ ಸನ್ಮಾನ. ನನಗ ಇವತ್ತಿನ ಈ ಉಪನ್ಯಾಸದ ಜವಾಬ್ದಾರಿಯನ್ನ ನಾನು ಅಷ್ಟೊಂದಾಗಿ ನಿಭಾಯಿಸಲಿಕ್ಕೆ ಅರಿಯೇ. ತಾಳಮಾನ ಸರಿಸವನರಿಯೇ, ಓಷ ಬಜಾವಣೆಯ ಲೆಕ್ಕವನರಿಯೇ, ಅಮೃತಗನ ದೇವಗನವನರಿಯೇ ಅನ್ನುವಂಗ ಅಷ್ಟಿದ್ರು ಸಹಿತ ಪೂಜ್ಯರ ಆಜ್ಞೆಯ ಅನುಸಾರವಾಗಿ ಕೊಟ್ಟ ಕುದುರೆಯ ನೇರಗರಿಯದೆ ಮತ್ತೊಂದು ಕುದುರೆ ಬಯಸುವರು ವೀರುಲ್ಲ ಶುರುಲ್ಲ ಅಂತ ಹೇಳಿ ಅನುಷ್ಗಳಾದಂಗ ಅವರು ಕೊಟ್ಟಂತ ಈ ಜವಾಬ್ದಾರಿ ಕುದುರೆಯನ್ನ ನನಗೆ ಅಟುಕುವಷ್ಟು ಏರುವಂತಹ ಸಾಹಸವನ್ನ ನಾನು ಮಾಡಲೇಬೇಕಾಗಿದೆ. ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಒಲಿದಂತೆ ಹಾಡುವೆ ಅನ್ನುವಾಗ, ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಎನ್ನ ಮಿತಿಯ ಮತಿ ಎಟುಕುವಷ್ಟು ಒಲಿದಂತೆ ಆಡುವೆ. ಕರ್ನಾಟಕದ ಇತಿಹಾಸದೊಳಗ ಶರಣ ಚಳವಳಿ ಪ್ರಮುಖವಾಗಿರುವಂತಹ ಘಟ್ಟ. ಪ್ರಾಚೀನ ಕರ್ನಾಟಕದೊಳಗ ವಲಸೆ ಬಂದಂತಹ, ಉತ್ತರ ಭಾರತದಿಂದ ವಲಸೆ ಬಂದಂತಹ ಪ್ರಮುಖ ಧರ್ಮ ಅಂದ್ರೆ ಅವು 4: ಜೈನ, ಬೌದ್ಧ, ವೈದಿಕ ಮತ್ತು ಕಾಶ್ಮೀರ ಶೈವ. ಆ ಸಮಯದೊಳಗ ಕರ್ನಾಟಕದೊಳಗ ಕೇವಲ ಜಾತಿಗಳಿದ್ದು. ಜಾತಿ ಅಂದ್ರೆ ವೃತ್ತಿ ಜಾತಿ, ಕುರುಬರು, ಕಂಬಾರು, ಈ ರೀತಿಯಾಗಿ ವೃತ್ತಿ ಆಚರಿಸಿದಂತಹ ಜಾತಿ, ಕೇವಲ ಜಾತಿ ಇತ್ತು. ಸಾಮಾನ್ಯವಾಗಿರುವಂತಹ ಜೀವನ ವಿಧಾನಗಳೆಲ್ಲ ಇತ್ತು. ಹೀಗೆ ಅವು ವಲಸೆ ಧರ್ಮಗಳಂತ ಕರೀತೀವಿ ಅವನ್ನ 4. ಅಂದ್ರೆ ಕರ್ನಾಟಕದೊಳಗೆಲ್ಲ ಉತ್ತರ ಭಾರತದಿಂದ ಕರ್ನಾಟಕಕ್ಕೆ ಬಂದಂತವು. ಹೀಗೆ ಬಂದಂತಹ ಸಮಯದೊಳಗ ಕರ್ನಾಟಕದವರ ಅಂದ್ರೆ ನಮಗ ಒಂದ್ ರೀತಿ ಆಶ್ಚರ್ಯ ಅನಿಸ್ತದೆ. ನಮಗಿಂತ ಭಿನ್ನವಾಗಿರುವಂತಹ ಜೀವನ ವಿಧಾನವನ್ನು ಇವರೆಲ್ಲ ಹೇಳ್ತಾರಲ್ಲ ಅನ್ನೋ ರೀತಿ ಒಳಗೆ ಆಕರ್ಷಿತರಾಗಿ ಆಯಾ ಜನರು ಆಯಾ ತಮಗೆ ಇಷ್ಟವಾದಂತಹ ರೀತಿಯ ಧರ್ಮಗಳೊಳಗ ಒಳಪಟ್ಟರು. ಜೊತೆಗೆ ಆ ಧರ್ಮದೊಳಗ ಈ ಕರ್ನಾಟಕದೊಳಗ ಅವುಗಳನ್ನ ತಮ್ಮ ಅಸ್ತಿತ್ವಗಳನ್ನು ಉಳಿಸಿಕೊಳ್ಳಿ ಹಾಗೂ ತಮ್ಮ ಪ್ರಭುತ್ವಗಳನ್ನು ಸಾಧಿಸಲಿಕ್ಕೆ ಅವುಗಳೊಳಗ ಆಗಾಗ ಹೋರಾಟಗಳೆಲ್ಲ ನಡೆದಿತ್ತು. ಈ ಹೆಂಗ ನಮ್ಮ ನಾಡೊಳಗೆ ಡಚ್ಚರು, ಫ್ರೆಂಚರು, ಪೋರ್ಚುಗೀಸ್ ಬಂದು ತಮ್ಮ ಅಸ್ತಿತ್ವಗಳನ್ನು ಉಳಿಸಿಕೊಳ್ಳಿಕ್ಕೆ ಹೆಂಗ ಫೈಟಿಂಗ್ ಏನೆಲ್ಲ ಆಗ್ತಿತ್ತಲ್ಲ, ಆ ರೀತಿ ಒಳಗ ಧಾರ್ಮಿಕವಾಗಿರುವಂತಹ ಈ ಧರ್ಮಗಳೊಳಗ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತಹ ರೀತಿ ಒಳಗ ಒಂದಷ್ಟು ಹೋರಾಟಗಳೆಲ್ಲ ನಡೆದಿತ್ತು. ಹಾಗೆ ನಡೆದಂತಹ ಸಮಯದೊಳಗ ಇವರು ಕರ್ನಾಟಕದವರು ಒಮ್ಮೊಮ್ಮೆ ಇವ್ರ ಕಡೆ ಪರವಾಗಿ ಇದ್ರೊಳಗೆಲ್ಲ ಭಾಗಿಯಾಗ್ತಿದ್ರು. ಇಂಥ ಸಮಯದೊಳಗ ಮೊದಲಿಗೆ ಆ 4 ವಿಫಲಗೊಳ್ತು. ಆತ್ಮಾದಿಯೂ ಆಗಿರಲಿಲ್ಲ, ಪರಮಾತ್ಮಾದಿಯೂ ಆಗಿರಲಿಲ್ಲ. ನಂತರ ವೈದಿಕ ಮತ್ತು ಶೈವದ ಪ್ರಾಧಾನ್ಯತೆ ಒಳಗ ಜೈನ ಕಡಿಮೆ ಆಯಿತು. ಅದು ಕೇವಲ ಆತ್ಮವಾದಿ ಇತ್ತು, ಪರಮಾತ್ಮಾದಿ ಆಗಿರಲಿಲ್ಲ. ಇನ್ನು ಪ್ರಧಾನವಾಗಿ ಉಳಿದಂಥದ್ದು ಅಂದ್ರೆ ವೈದಿಕ ಮತ್ತು ಶೈವ ಎರಡು ಪ್ರಧಾನವಾಗಿದ್ದು ಸಹಿತ ಈ ವೈದಿಕರು ಶೈವರ ಮೇಲೆ ತಮ್ಮ ಶ್ರೇಷ್ಠತೆಯನ್ನ ಹೇರಿದ್ರು. ಈ ದೇವ ಮತ್ತು ಧಾರ್ಮಿಕದ ಕುರಿತಾಗಿ ವಿವಿಧ ರೀತಿಯಾದಂತಹ ವೈಚಾರಿಕತೆ ಒಳಗ ಬಹಳಷ್ಟು ಗೊಂದಲಮಯವಾಗಿರುವಂತಹ ವಾತಾವರಣ ಎಲ್ಲ ಏರ್ಪಟ್ಟಿತ್ತು. ಮುಂದೆ
ಮತ್ತು ಸಾಮಾಜಿಕ ಅಸಮಾನತೆ, ಮೌಢ್ಯ, ಹಿಂಸಾಕೃತ್ಯ ಮೊದಲಾದವೆಲ್ಲ ಅತಿರೇಕಕ್ಕೆ ಏರಿದಾಗ ಈ ಹೆಂಗ ಗಾಂಧೀಜಿಯವರು ಬ್ರಿಟಿಷರು ಹೆಂಗ ಭಾರತದೊಳಗ ವ್ಯಾಪಾರ ಮಾಡಲಿಕ್ಕೆ ಬಂದು ತಮ್ಮ ಪ್ರಾಧಾನ್ಯತೆಯನ್ನ ತಮ್ಮ ದಬ್ಬಾಳಿಕೆಯನ್ನು ನಮ್ಮ ಮ್ಯಾಗೆಲ್ಲ ಹೇರ್ತಿದ್ರಲ್ಲ, ಇವ್ರು ಯಾರು ನಮ್ಮನ್ನು ಕೇಳೋದಂತ ಹೇಳಿ ಹೆಂಗ ಗಾಂಧೀಜಿಯವರು ದಂಗೆ ಅಂದ್ರಲ್ಲ, ಆ ರೀತಿ ಒಳಗ ಇವ್ರ್ಯಾರು ನಮ್ಮ ಸಂಸ್ಕೃತಿ ಮೇಲೆ ತಮ್ಮ ಸಂಸ್ಕೃತಿಯನ್ನ ತಮ್ಮ ಧರ್ಮದ ಶ್ರೇಷ್ಠತೆಯನ್ನು ಹೇರಿದ ಯಾರು ನಮ್ಮನ್ನು ಶೋಷಣೆ ಮಾಡುವಂತವ್ರು ಇವ್ರು ಯಾರು ಅಂತ ಹೇಳಿ ಒಂದಷ್ಟು ಸಮಾನ ಮನೋಭಾವದ ಒಂದು ಗುಂಪನ್ನಾಗಿ ಮಾಡಿ ಅದರ ವಿರುದ್ಧ ದಂಗೆ ಏಳುವ ರೀತಿ ಒಳಗ ಅದನ್ನ ಪ್ರತಿಭಟಿಸುವಂತಹ ರೀತಿ ಒಳಗ ಒಂದು ಸಮೂಹ ಹುಟ್ಟು. ಅದರೊಳಗೆ ಮಾದಾರ ಚೆನ್ನಯ್ಯ, ಗೌಹರ ಕಕ್ಕಯ್ಯ, ಸಂಗಾರ ಹಳಯ್ಯ, ಮಡಿವಾಳ ಮಾಚದೇವ, ಮದ್ದಳಿಗನಾಗಿರುವಂತಹ ಅಲ್ಲಪ್ರಭು, ಅಕ್ಕಮಾದೇವಿ, ಬ್ರಾಹ್ಮಣನಾಗಿರುವಂತಹ ಮಧುವರಸ ಮತ್ತು ಶುದ್ಧ ಶೈವ ಪರಂಪರೆ ಒಳಗಿರುವಂತಹ ಬಸವಣ್ಣವರು ಮೊದಲಾದಂತಹ ಎಲ್ಲ ಈ ಶರಣರ ಒಂದು ಒಗ್ಗಟ್ಟಿನೊಳಗ ರೆಬೆಲ್ ಎತ್ತು. ಇದರೊಳಗೆ ಎಲ್ಲೋ ಬಹಳ ದೂರದಿಂದ ವಿವಿಧ ವರ್ಗಕ್ಕೆ ಒಳಪಟ್ಟಿರುವಂತಹ, ವಿವಿಧ ಜಾತಿಗೆ ಒಳಪಟ್ಟಿರುವಂತಹ, ವಿವಿಧ ಕೆಲಸಗಳನ್ನು ಮಾಡುವಂತಹ ಬೇರೆ ಬೇರೆ ಆ ಸಮಾನ ಮನಸ್ಸುಗಳೆಲ್ಲ ಕೂಡಿ ಇದನ್ನ ಎದುರಿಸಲೇಬೇಕು. ಅವ್ರನ್ನ ಆ ಕನ್ನಡಿಗರ ಮೇಲೆ ಭಾರತದ ಧರ್ಮಗಳ ದಬ್ಬಾಳಿಕೆ ನಡೆದಿದೆ, ದಾಳಿ ನಡೆದಿದೆ, ಇದನ್ನ ಹೊಳ್ಳಿ ಹಿಮ್ಮೆಟ್ಟಿಸುವಂತಹ ರೀತಿ ಒಳಗ ಒಂದ್ ರೀತಿ ಪ್ರತಿಭಟನೆ ಏನೆಲ್ಲ ನಡೀತಲ್ಲ ಅದರ ಒಟ್ಟಾರೆ ರೂಪುರೇಷೆಯಾಗಿ ಇವತ್ತಿನ ಈ ನಮ್ಮ ಶರಣ ಸಿದ್ಧಾಂತ, ಜಾತಿಭೇದ, ವರ್ಗಭೇದ ಮುಂತಾದ ರೀತಿಯಲ್ಲಿ ಸಾಮಾಜಿಕ ಅಸಮಾನತೆಯನ್ನೆಲ್ಲ ಅವರು ಉಂಟು ಮಾಡಿದ್ರಲ್ಲ. ಬಸವಣ್ಣವರು ತಮ್ಮ ಮನೆಯಿಂದ ಬಿಟ್ಟು ಬರುವಾಗ ಆ ಸನ್ನಿವೇಶವನ್ನ ಹರಿಹರ ಚಿತ್ರಿಸ್ತಾ ಹೇಳ್ತಾನ, ವೈದಿಕ ಕರ್ಮವು ಶಿವಭಕ್ತಿಯು ಎರಡೂ ಒಂದಾಗಿ ಇರಬಹುದು. ವೈದಿಕ ಕರ್ಮ ಮತ್ತು ಶಿವಭಕ್ತಿ ಇವೆರಡು ಒಂದಾಗಿ ಇರುವುದಿಲ್ಲ, ಹಿಂಗಾಗಿ ನಾವು ಈ ಮನೆಗೆ ಇರುವುದಿಲ್ಲ ಅಂತ ಹೇಳಿ ಆ ನಿವಾರಣೆ ತೆಗೆದ, ಅರ್ಥಾತ್ ಆ ವ್ಯವಸ್ಥೆಯನ್ನೆಲ್ಲ ಬ್ಯಾಡ್ ಅಂತ ಹೇಳಿ ತಿರಸ್ಕರಿಸಿ ಆತ ಮನೆಯಿಂದ ಹೊರಗೆ ಹೋದ. ಈ ರೀತಿಯಾಗಿ ಒಂದು ಸಂಘಟಿಸಲ್ಪಟ್ಟಿರುವಂತಹ ಈ ಶರಣರ ಗುಂಪಿನೊಳಗ ಅದು ಅರಿವು, ಆಚಾರ ಮತ್ತು ಅನುಭವಗಳ ಮೇಲೆ ಕಟ್ಟಲಾದಂತಹ ಒಂದು ಪರಿಪೂರ್ಣವಾದಂತಹ ಸಿದ್ಧಾಂತ. ಇದರೊಳಗೆ ಪ್ರಮುಖವಾಗಿರುವಂತಹ 4 ತತ್ವಗಳು ಅಂದ್ರೆ ಆತ್ಮೋದ್ಧಾರ, ಸಮಸಮಾಜ ದೃಷ್ಟಿ, ಕಾಯಕ ಹಾಗೂ ದಾಸೋಹ. ಇನ್ನ ಈ ಸೈಡ್ ಬಂದ್ರೆ ಯಾವುದು ಹೌದು ಅಲ್ಲ ಅನ್ನುವಂತಹ ರೀತಿಯಾದ ಒಂದು ವಾಕ್ಯದೊಳಗ ಆ ವಾಕ್ಯದ ಕುರಿತಾಗಿ ಸಾಮಾನ್ಯವಾಗಿ 7 ರೀತಿಯಾದಂತಹ ಭಿನ್ನ ಭಿನ್ನ ಅಭಿಪ್ರಾಯಗಳೆಲ್ಲ ಬರ್ತವೆ. ಸ್ಯಾದ್ ಅಸ್ತಿ, ಸ್ಯಾದ್ ನಾಸ್ತಿ, ಸ್ಯಾದ್ ಆಸ್ತಿ ಚ ನಾಸ್ತಿ ಚ, ಸ್ಯಾದ್ ವಕ್ತವ್ಯಂ, ಸ್ಯಾದ್ ಆಸ್ತಿ ಚ ವಕ್ತವ್ಯಂ, ಸ್ಯಾದ್ ನಾಸ್ತಿ ಚ ವಕ್ತವ್ಯಂ, ಸ್ಯಾದ್ ಆಸ್ತಿ ಚ ನಾಸ್ತಿ ಚ ಅವಕ್ತವ್ಯಂ ಚ. ಸ್ಯಾದ್ ಆಸ್ತಿ ದೇವರು ಹೌದು ಅದನ ಅನ್ನುವಂಥವ್ರು ಕೆಲವರು, ಸ್ಯಾದ್ ನಾಸ್ತಿ ಇಲ್ಲ ದೇವರಿಲ್ಲ ಅಂತ ಹೇಳೋರು ಸ್ವಲ್ಪ ಜನ, ಸ್ಯಾದ್ ಆಸ್ತಿ ಚ ನಾಸ್ತಿ ಚ ದೇವರು ಅದನ ಅಂದ್ರೆ ಅದನ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳೋರು ಕೆಲವು ಜನ, ಸ್ಯಾದ್ ಅವಕ್ತವ್ಯಂ ಹೇಳಕ ಬರೋದಿಲ್ಲ, ಸ್ಯಾದ್ ಆಸ್ತಿ ಚ ವಕ್ತವ್ಯಂ ದೇವರು ಅದನ ಆದ್ರೆ ಹೇಳಕ್ ಬರೋದಿಲ್ಲ, ಸ್ಯಾದ್ ನಾಸ್ತಿ ಚ ವಕ್ತವ್ಯಂ ದೇವರಿಲ್ಲ ಆದ್ರೆ ಹೇಳಕ್ ಬರೋದಿಲ್ಲ, ಸ್ಯಾದ್ ನಾಸ್ತಿ ಚ ಆಸ್ತಿ ಚ ಅವಕ್ತವ್ಯಂ ಚ ಅದನ್ನಂತೂ ಹೇಳಕ್ ಬರೋದಿಲ್ಲ, ಇಲ್ಲಂತೂ ಹೇಳಕ್ ಬರೋದಿಲ್ಲ ಅನ್ನುವಂತಹ ವಿವಿಧ ರೀತಿಯಾದ ಸ್ಯಾದ್ವಾದ, ಅನೇಕಾಂತವಾದ ಅಂದ್ರೆ ಭಿನ್ನ ಭಿನ್ನವಾಗಿರುವಂತಹ ಅಭಿಪ್ರಾಯಗಳೆಲ್ಲ ಇದ್ದು, ಕೆಲವರು ಈ ಜೀವ ಮತ್ತು ಈಶ್ವರ ಬೇರೆ ಬೇರೆ ಅಂತ ಹೇಳೋರು ಕೆಲವರು, ಇವೆರಡು ಒಂದ ಅಂತ ಹೇಳೋರು ಕೆಲವರು, ಜೀವ ಈಶ್ವರ ಮತ್ತು ಜಗತ್ತಿನ ಸಂಬಂಧದ ವ್ಯತ್ಯಾಸವನ್ನ ಹೇಳದವರು ಕೆಲವರು, ಇದರೊಳಗೆ ಸಾಮೀಪ್ಯ ನಾವು ಮೋಕ್ಷ ಸಿಕ್ಕಂತ ಸಮಯದೊಳಗ ಸತ್ಯಂತ್ರ ಸಮೀಪದೊಳಗೆ ಕೂಡ್ತೇವೆ ಅಂತ ಹೇಳೋರು, ಒಂದೇ ರೂಪದಲ್ಲಿ ಕೂಡ್ತೇವೆ ಅಂತ ಹೇಳೋರು ಕೆಲವರು, ಮತ್ತೆ ಯುಜ್ ಅದೇ ಆಗಿ ಇರುವಂತಹ ಸ್ಥಿತಿಯನ್ನ ಹೇಳಿದವರು ಕೆಲವರು. ಇಂತಹ ವೈವಿಧ್ಯಮಯವಾಗಿರುವಂತಹ ಭಿನ್ನ ಭಿನ್ನ ವೈಚಾರಿಕತೆ ಒಳಗ ಆ ದೇವರು ಕೂಡ ಆಯಾ ಪುರಾಣಕ್ಕೆ ಅನುಸಾರವಾಗಿ, ಆಗಮಕ್ಕನುಸಾರವಾಗಿ, ಆಯಾ ಕಲ್ಪನೆಗಳ ಅನುಸಾರವಾಗಿ ಅಸಂಖ್ಯವಾದಂತಹ ದೇವರ ರೂಪಗಳೆಲ್ಲ ಸೃಷ್ಟಿಯಾಗಿರ್ಬೋದು. ಮುಂದೆ ಬರ್ಬರ್ತಾ ಅದರ ಶೋಷಣೆ, ಅದರ ಹೆಸರಿನೊಳಗ ಹಿಂಸಾತ್ಮಕ ಕೃತಿಗಳೇನೆಲ್ಲ ನಡೆದಲ್ಲ ಅದನ್ನ ಪ್ರತಿಭಟಿಸುವಲ್ಲಿ ಈ ಶರಣ ಸಿದ್ಧಾಂತ ಪ್ರಮುಖವಾಗಿದ್ದಂತಹ ಪಾತ್ರವನ್ನ ವಹಿಸಿದ್ದಲ್ಲ. ಅಶ್ವಂನೈವ ಗಜಂನೈವ ನೈವಚ ನೈವಚ ಅಜಪುತ್ರಂ ಬಲಿದದ್ಯಾತ ದೇವೋ ದುರ್ಬಲ ಘಾತಕ. ದೇವರು ಎಂತವರನ್ನು ಬಲಿ ಕೇಳ್ತಾನೆ? ಅಶ್ವಂನೈವ ಕುದುರೆನ ಬಲಿ ಕೇಳೋದಿಲ್ಲ, ಆನಿನ ಬಲಿ ಯಾರು ಕೇಳೋದಿಲ್ಲ, ವ್ಯಾಘ್ರಂತೂ ಸಮೀಪ ನೈವಚನ
ಅನಿಸಿಕೊಂಡಿರುವಂತವರು ಕೆಳವರ್ಗದವ್ರನ್ನ, ಆ ದುರ್ಬಲರಾಗಿರುವಂತವ್ರನ್ನ ಶೋಷಣೆ ಮಾಡುವಂತಹ ರೀತಿ ಏನಿತ್ತಲ್ಲ ಅದನ್ನ ಉತ್ತಮವಾಗಿ ಚಿತ್ರಿಸುವಂತಹ ರೀತಿ ಒಳಗ ದೈವಿಲ್ಲದ ಧರ್ಮ ಅದಾವುದಯ್ಯ, ದೈವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದೈವೇ ಧರ್ಮದ ಮೂಲವಯ್ಯ ಅಂತ ಹೇಳೋದ್ರ ಜೊತೆಗೆ ಎಲೆ ಹೋತೆ ಅಳುಕಂಡ, ವೇದವನ್ನು ಓದಿದವರ ಮುಂದೆ ಎಲೆ ಹೋತೆ ಅಳುಕಂಡ, ಶಾಸ್ತ್ರ ವೇದವರ ಮುಂದೆ ಎಲೆ ಹೋತೆ ಅಳುಕಂಡ, ಯಾಕಂದ್ರೆ ಮೊದಲು ನೀನು ಹತ್ತದಕ್ಕೆ ತಕ್ಕದ ಮಾಡುವ ನಮ್ಮ ಕೂಡಲ ಸಂಗಮ ದೇವ ಅನ್ನೋ ರೀತಿ ಒಳಗ ಅದನ್ನೆಲ್ಲ ವಿವರಿಸುವಂತಹ ರೀತಿಗಳನ್ನ, ಜೊತೆಗೆ ವೇದ ಕೇಳಿದ ಕಿವಿಗೆ ಕಾದ ಸೀಸ ಹಾಕುವಂತಹ ಸಮಯದೊಳಗ ಆ ವೇದಕ್ಕೆ ಓರೆ ಕಟ್ಟುವೆ ಅನ್ನುವಂತಹ ಮಾತು. ಪಠಂತಿ ವೇದ ಶಾಸ್ತ್ರಾನಿ ಬೋಧಯಂತಿ ಪರಸ್ಪರ ನ ಜಾನಂತಿ ಪರಂ ತತ್ವಂ ಧರ್ಮೀಪಾಕರ ಸಮೇತ. ನೀವೆಲ್ಲ ವೇದಗಳನ್ನು ಪಠನೆ ಮಾಡುವಂತವ್ರು, ಪರಸ್ಪರ ನಿನ್ನ ಮೇಲೆ ಬೋಧಿಸುವಂತವ್ರು, ಆದ್ರೆ ನ ಜಾನಂತಿ ಪರಂ ತತ್ವಂ, ಆ ಪರಂ ತತ್ವವನ್ನ ನೀವು ತಿಳಿದಿಲ್ಲ. ಹೆಂಗಂದ್ರೆ ಧರ್ಮೀಪಾಕರ ಸಮೇತ. ಒಂದು ಗಡಿಗೆ ಒಳಗ ಹುಕ್ಕಿ ಇರ್ತದ, ಹುಕ್ಕಿ ಒಳಗ ಒಂದು ಚಮಚ ಇಟ್ಟಿರ್ತೀವಿ. ಆ ಚಮಚಕ್ಕೆ ಹುಕ್ಕಿ ಟೇಸ್ಟ್ ಯಾವಾಗೂ ಗೊತ್ತಾಗುದಿಲ್ಲ. ಆರಂಭದಿಂದ ಪೂರಾ ಡಬ್ರಿ ಸ್ವಚ್ಛ ಮಾಡೋದನ್ನ ಚಮಚ ಹುಕ್ಕಿ ಜೊತೆಗೇನೆ ಇರ್ತದೆ, ಆದ್ರೆ ಹುಕ್ಕಿಯ ಸ್ವಾದ ಆ ಚಮಚಕ್ಕೆ ಹೆಂಗ್ ಗೊತ್ತಿರುವುದಿಲ್ಲ. ಹಂಗ ನೀವು ಇಷ್ಟೆಲ್ಲಾ ವೇದವಾಗಿ ಅಂತೇಳಿ ಇಷ್ಟೆಲ್ಲ ಬಂಡಲ್ ಮಾತಾಡೋರು, ನಿಮಗ ಆ ಪರತತ್ವದ ಗೊತ್ತಿಲ್ಲ. ಇದು ಹೇಗೆ ನಡೆದಿದೆ ಅಂದ್ರೆ ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ತಗರ ಹೊರಟೆ, ಭಕ್ತಿ ಎಂಬುದು ತೋರುಂಬ ಲಾಭ, ಭಕ್ತಿ ಅನ್ನುವಂಥದ್ದು ತೋರುಂಬ ಲಾಭ. ಉದರ ವೇಗವಿದು ನಮ್ಮ ಪದಮನಾಭನಲ್ಲಿ ನಿಜ ಗೊತ್ತಿಲ್ಲ ಅನ್ನುವಂಗ ಜಟಿಲ ಮುಂಡಿ ಲುಚ್ಚತೆ ಕೇಶ ಕಾಷಾಯ ಎಂಬ ಬಹುಕೃತ ವೇಷ, ಪಶ್ಚನ್ನ ಪಿನ ಪಶ್ಚತಿ ಮೂಡ ಉದರ ನಿತ್ಯಂ ಬಹುಕೃತ ವೇಷ. ಹೊಟ್ಟೆ ಪಾಡಿಗಾಗಿ ಇಷ್ಟೆಲ್ಲ ವೇಷ ಹಾಕೊಂಡು ಈ ತಮ್ಮ ಹೊಟ್ಟೆನ ತುಂಬಿಸಿಕೊಳ್ಳಿ, ತಾವು ಐಷಾರಾಮಿಯಾಗಿರುವಂತಹ ಜೀವನವನ್ನು ನಡೆಸಲಿಕ್ಕೆ ಈ ದುರ್ಬಲರನ್ನ ಶೋಷಿಸುವಂತಹ, ಶೋಷಣೆಗೊಳಪಡಿಸುವಂತಹ ರೀತಿ ಏನಿತ್ತಲ್ಲ ಅದನ್ನ ವಿರೋಧಿಸುವಲ್ಲಿ, ಜೊತೆಗೆ ಭಕ್ತಿ ಒಳಗ ನಂಬಿಕೆ ಶ್ರದ್ಧೆ ಇರುವಂತದ್ದು ಬಹಳ ಮುಖ್ಯ. ಒಂದು ಸಾಲದ ತಾವೆಲ್ಲ ಕೇಳ್ತೀರಿ, ನಂಬಿ ಕರೆದರೆ ಓ ಎಂಬನೇ ಶಿವನ. ಯಾಕ್ರಿ ಸರ್ ನಿನ್ನೆ ಫಂಕ್ಷನ್ ಬಿಟ್ಟರೆ ಹೋಗೋದ್ನಾಗ ಸರ್ ಅಂತ ಎಷ್ಟು ಒಳ್ಳೆ ಓದಿದ್ದೇನೆ, ಒಳ್ಳೆ ನೋಡಿಲ್ಲ. ಹೌದ್ರೆ ಏನ್ ಕೇಳಿಸ್ಲಿ ಬಿಡ್ರಿ, ನಾನು ಒಂದ್ ಸ್ವಲ್ಪ ಮನೆಯಾಗ ಗದ್ದಲಾಗಿದ್ದೆ ಅಂತ ಹಂಗೆ ಹೇಳ್ತಾರೆ. ನಿಜವಾಗ್ಲೂ ಅವ್ರಿಗೆ ಆ ಪದ ಕೇಳಿಸಿದ್ರು, ನಾನು ಕರೆಕ್ಟ್ ಗೊತ್ತಿದ್ರು ಅವ್ರು ಬಳ್ಳಿ ನೋಡುದಿಲ್ಲ. ಯಾಕ ಅಂದ್ರ ಅವರಲ್ಲಿ ನಮ್ಮ ಜೊತೆಗೆ ಇರುವಂತಹ ವಿಶ್ವಾಸ, ನಂಬಿಕೆ ಕಡಿಮೆ ಆಗಿರ್ತದ. ಓ ಅಂದಿಲ್ಲ ಅಂದ್ರೆ ನಂಬಿಕೆ ಕಡಿಮೆ ಅಂತ ಅರ್ಥ. ಹಂಗ ಆ ಒಳಗಿರುವಂತಹ ಭಕ್ತಿಯ, ಶ್ರದ್ಧೆಯ, ಆ ನಂಬಿಕೆಯ ಮಟ್ಟ ಇಲ್ಲದೆ ಈ ಕರೆಯುವಂತಹ ರೀತಿ ಏನಿದೆ ಅಂತ ಅದಕ್ಕ ಶಿವ ಓ ಅನ್ನೋದನ್ನೇ ಇಲ್ಲ ಅನ್ನೋ ರೀತಿ ಒಳಗ ಕನ್ನಡದೊಳಗ ಒಂದು ಗಾದೆ ಇದೆ. ಊರೊಳಗ ನಂಬಿಕೆ ಇರ್ಬೇಕಂತ, ಊರ್ ಬಿಟ್ಟಿಂದ ಕೈಯಾಗ ಬಂದ ತಮ್ಮಗಿರ್ಬೇಕಂತ. ಎರಡನೇ ಮಾತು ಅನ್ವಯವಾಗಿದ್ರು ಸಹಿತ ಒಂದೇ ಪಾಠ ನೋಡಿದ್ರೆ ಊರೊಳಗ ನಂಬಿಕೆ ಇರಬೇಕು, ಪರಸ್ಪರಿಕತೆ ಒಳಗ ಒಂದು ನಂಬಿಕೆ ಇರಬೇಕು, ಅದು ಭಕ್ತಿಯೊಳಗೂ ಪ್ರಮುಖವಾಗಿರ್ಬೇಕು ಅನ್ನುವಂಥದ್ದನ್ನ ಸೂಚಿಸಿದ ಮಾತುಗಳು. ಜೊತೆಗೆ ಬಹುದೇವ ಉಪಾಸನೆ ಏನಿಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದು ಏಕದೇವ ಉಪಾಸನೆ ಶ್ರೇಷ್ಠತೆಯನ್ನ ಹೇಳಿದಂಥವ್ರು. ಇಬ್ಬನು ಮೂವನು ದೇವರ ಬಿರುಡೆಯದಿರ, ದೇವರು ಒಬ್ಬನೇ ನಾಮ ಹಲವು, ಏಕಂ ಸತ್ ವಿಪ್ರ ವದಂತಿ. ಆ ಸತ್ ವಸ್ತು ಅನ್ನುವಂಥದ್ದು ಅದು ಏಕಂ ಒಂದೇ ಆಗಿದೆ, ಒಂದೇ ಐತಿ. ಆದ್ರೆ ವಿಪ್ರರಾಗಿರುವಂಥವ್ರು, ಪಂಡಿತರಾಗಿರುವಂಥವ್ರು ಭಿನ್ನ ಭಿನ್ನ ರೀತಿಯೊಳಗೆ ವರ್ಣಿಸುವುದರೊಳಗ ಅದರ ವಿವಿಧತೆಯಾಗಿ ಕಂಡಿದೆ. ಆದ್ರೆ ಅದರೊಳಗೆ ಒಳಗಿರುವಂತಹ ಸತ್ವಸ್ತು ಅದು ಏಕಂ ಒಂದೇ ಆಗಿದೆ. ಇಂತಹ ವಿವಿಧ ದೇವ ಉಪಾಸನೆಗಳನ್ನೆಲ್ಲ ತೆಗೆದು ಎಕ್ಸಾಂಪಲ್ ಹೇಳಬೇಕು ಅಂದ್ರ, ನಮಗ್ ನೀರ್ ಬೇಕಾಗಿತ್ತು ಅಂದ್ರ ಒಂದ್ ಕಡೆ 20 ಫುಟ್ ತೆಗ್ ತೆಗಿಬೇಕು, 20 ಕಡೆ 1 ಫುಟ್ ತೆಗ್ ತೆಗೆದ್ರ ನೀರು ಎಂದೂ ಸಿಗುದಿಲ್ಲ. ನೀರ್ ಸಿಗ್ಬೇಕಾಗಿತ್ತು ಅಂದ್ರೆ ಒಂದ ಕಡೆ 20 ಫುಟ್ ತೆಗ್ ತೆಗಿಬೇಕು. ಈ ಕಾನ್ಸಂಟ್ರೇಷನ್, ಈ ಧ್ಯಾನದ ಏಕತೆ ಆಗ್ಬೇಕಾಗಿತ್ತು ಅಂದ್ರ ಒಂದೇ ದೇವರು ಇರಬೇಕು. 20 ದೇವರಿಗೆ ಕೈ ಮುಗಿಯೋದಕ್ಕಿಂತ ಒಂದೇ 20 ನಿಮಿಷ ನಾವೆಲ್ಲ ಧ್ಯಾನ ಮಾಡ್ತೇವಲ್ಲ, ಅವಾಗ ನಮ್ಮ ಏಕಾಗ್ರತೆ, ಆ ಪ್ರಖರತೆ ಇನ್ನಷ್ಟು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನೋ ರೀತಿ ಒಳಗ ಅಂಥ ದೇವರು ಹೇಗೆಲ್ಲ ಐತಿ ಅಂದ್ರ ಶರಣರ ಪ್ರಕಾರ ನಿರುಪಮ, ನಿರಾಲಂಬ, ನಿತ್ಯ, ನಿರ್ಭಯ, ನಿರಾವರಣ, ನಿರ್ಮಾಣ, ನಿರ್ವಿಕಲ್ಪ, ನಿಜ, ನಿರಸೂಯ, ನಿಶ್ಚಿಂತ, ನಿರ್ಲೇಪ, ನಿರ್ಗುಣ, ನಿರಾಧಾರ, ನಿತ್ಯ, ಗಮಧ್ಯ, ನಿರ್ಭಿನ್ನ, ನಿರ್ದ್ವಂದ್ವ, ನಿರ್ದೋಷ, ನಿರಪೇಕ್ಷ, ನಿಷ್ಕಾಮ, ನಿಷ್ಕಳ, ನಿರಾಕಾರ, ನಿರಜ, ನಿರಹಂಕಾರ, ನಿರ್ಮಲ, ನಿರಾಳ ಆಗಿರುವಂತಹ ತತ್ವ ಅದು ದೇವರು. ಇಂತಹ ನಿರಾಕಾರವಾಗಿರುವಂತಹ ದೇವರ ಸತ್ಯ, ನಿತ್ಯ ಆಗಿರುವಂತಹ ಒಂದು ಅಂಶ ನಿನ್ನೊಳಗಿದೆ, ಆತ್ಮದ ಹೆಸರಿನೊಳಗ. ಅಂಥ ರೀತಿಯನ್ನ ಪ್ರತಿಪಾದಿಸುವಂತವರು ಅಕ್ಕಮಹಾದೇವಿ ಹೇಳುವಾಗ ಸಾವಿಲ್ಲದ, ರೂಪಿಲ್ಲದ, ಕೇಡಿಲ್ಲದ, ಚಲುವಂಗ ದೇವರನ್ನ ನಿರಾಕಾರವಾಗಿರುವಂತಹ ರೂಪ ಇಲ್ಲದಂತಹ ಚಲುವ ಅನ್ನೋ ರೀತಿ
ಮಾಡುವಂತಹ ಸ್ಥಿತಿ ದೊರೆತದ. ಹಂಗ ಈ ದೇವರ ಕುರಿತು ಆರಾಧನೆ ಮಾಡುವಂತಹ ಅಥವಾ ಧ್ಯಾನಿಸುವಂತಹ ಸಮಯದೊಳಗ ಅದರ ಒಂದಷ್ಟಾದ್ರೂ ರೂಪುರೇಷಿದ್ದಾಗ ಮನಸ್ಸು ಏಕಾಗ್ರತೆ ಒಳಗಾಗಲಿಕ್ಕೆ ಸಾಧ್ಯವಾಗ್ತದ. ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂದ್ರೆ ಒಂಟೆಗಾಲ ಮೇಲೆ ಕೈ ಮ್ಯಾಗ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ನಿಂದಿರ್ಬೇಕಾದ ಆರಂಭಿಕ ಹಂತದೊಳಗ ಅದು ಸಾಧ್ಯವಾಗೋದೇನೆ ಇಲ್ಲ. ಕಣ್ಣು ತೆರೆದು ಯಾವುದೋ ಒಂದು ವಸ್ತುವಿನ ಅಥವಾ ಬಿಂದುವಿನಲ್ಲಿ ದೃಷ್ಟಿ ಹರಿಸಿದಾಗ ಆ ದೃಷ್ಟಿ ಚಲವಾಗದೇ ಇದ್ದಾಗ, ಸ್ಥಿರವಾಗಿದ್ದಾಗ ಮಾತ್ರ ಆ ಬಾಡಿ ಎಲ್ಲ ಬ್ಯಾಲೆನ್ಸ್ ಆಗ್ತದಲ್ಲ. ಅದೇ ರೀತಿ ಒಳಗೆ ಯಾವುದೇ ಒಂದು ಅಟ್ಲೀಸ್ಟ್ ಒಂದು ಆಕಾರ ಅಥವಾ ಆ ಒಂದು ರೂಪ ರೇಷೆ ಅತಿ ಅವಶ್ಯಕವಾದಂಥದ್ದು ಯೋಗ ಸಾಧನೆಗಳಿಗೆ ಅಥವಾ ಈ ಧ್ಯಾನ ಮಾಡಲಿಕ್ಕಾಗಿ, ದೈವದ ಆರಾಧನೆಗಾಗಿ. ಇಂತಹ ನಿರಾಕಾರವಾಗಿರುವಂತಹ ದೇವರನ್ನ, ವಿಶ್ವದಾಕಾರವಾಗಿರುವಂತಹ ದೇವರನ್ನ ಈ ಅಗದಿ ಸಣ್ಣ ರೂಪಕ್ಕೆ ತರುವ, ಈ ಸಾಕಾರ ರೂಪಕ್ಕೆ ತರುವಂತಹ ರೀತಿ ಒಳಗ ತನ್ನಂತಹ ನಮಗೆ ನೀಡಿದಂತಹ ರೂಪ ಅಂದ್ರೆ ಅದು ಇಷ್ಟಲಿಂಗ. ಇಷ್ಟಲಿಂಗ ಕಪ್ಪು ಬಣ್ಣದೊಳಗದ. ನಾವು ಸಾಮಾನ್ಯ ಬಿಸಿಲೊಳಗೆ ಅಡ್ಡಾಡುವಂತ ವೈಟ್ ಶರ್ಟ್ ಹಾಕೊಂಡಿದ್ರೆ ನಮಗ ಬಹಳ ಕಾವು ಬಿಸಿಲು ಹತ್ತೋದಿಲ್ಲ. ಹಾಕೊಂಡಿದ್ವಿ ಬಿಸಿಲು ಬಹಳ ಹತ್ತೈತಿ. ಅರ್ಥಾತ್ ಕಪ್ಪು ಬಣ್ಣ ಬಹಳಷ್ಟು ಜಗ್ಗುವಂಥದ್ದು, ಅಟ್ರಾಕ್ಟ್ ಮಾಡುವಂಥದ್ದು. ಆ ರೀತಿ ಒಳಗ ಕಪ್ಪು ಬಣ್ಣ ನಮ್ಮ ದೃಷ್ಟಿಯನ್ನ, ನಮ್ಮ ಚಿತ್ತವನ್ನ ಅಟ್ರಾಕ್ಟ್ ಮಾಡುವಂತಹ ಬಣ್ಣ ಅದಾಗಿದೆ. ಜೊತೆಗೆ ಅದರ ಆಕಾರ ವಿಶ್ವದ ಆಕಾರವಾಗಿದೆ. ಅದು ಸೋಷಿಯಲ್ ಈಕ್ವಲೈಸರ್ ಆಯ್ತು. ಆ ದೇವರು ಶ್ರೇಷ್ಠ, ಈ ದೇವರು ಶ್ರೇಷ್ಠ, ನಮ್ಮ ದೇವರು ಶ್ರೇಷ್ಠ, ಇದನ್ನೆಲ್ಲ ತೆಗೆದು ಇದು ದೇವರು ಎಲ್ಲರಿಗೂ, ಈ ಬ್ರಾಹ್ಮಣ ಭಕ್ತನಾದ್ರು ಅದೇ ಲಿಂಗ, ಶೂದ್ರ ಭಕ್ತನಾದ್ರು ಅದೇ ಲಿಂಗ. ಹೀಗಾಗಿ ಆ ಸಾಮಾಜಿಕವಾಗಿರುವಂತಹ ಸಮಾನತೆಯನ್ನು ತರುವಲ್ಲಿ ಅದು ಪ್ರಮುಖವಾಗಿತ್ತು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ನಿಮ್ಮ ಶ್ರೀಚರಣ ಅಂತ ಬೃಹತ್ತಾಗಿರುವಂತಹ ಆ ದೇವನನ್ನ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸಭೂಮಿಂ ವಿಶ್ವತೋ ಬುದ್ಧ ಅತ್ಯಧಿಷ್ಠ ದಶಾಂಗುಲಂ ತ್ರಿಪಾದ ಊರ್ಧ್ವ ಉದಯ ಪುರುಷ. ನಮ್ಮ ಕಲ್ಪನೆಗಿಂತ ಇದು ಕಾಲ್ಭಾಗ, ಅದರ ತ್ರಿಪಾದ ಮೂರು ಪಟ್ಟು ಜಾಸ್ತಿ ಆಗಿರುವಂತಹ ಆ ವ್ಯಾಪಕತೆ ಏನೆಲ್ಲ ಇದೆಯಲ್ಲ ಅದನ್ನಷ್ಟು ಸರಳೀಕೃತ ಮಾಡಿ ಕರಸ್ಥಳದೊಳಗೆ ಲಿಂಗ ರೂಪದೊಳಗೆ ತರುವಂತಹ ಆ ಪರಿಕಲ್ಪನೆ ಏನಿದೆಯಲ್ಲ ಅದು ಬಹುಶಃ ಮಾತ್ರ ಎಟೋಲಿಕ್ಕೆ ಸಾಧ್ಯವಾಗಿದೆ ಅಂತ ಅನಿಸ್ತದೆ. ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗೆ ಉಪ್ಪು, ಎತ್ತನಿಂದೆತ್ತ ಸಂಬಂಧವಯ್ಯ. ಆ ಮಾಮರಾಗಿರುವಂತಹ ಸಮೃದ್ಧತೆಯನ್ನು ಹೊಂದಿರುವಂತಹ ಆ ಮಾಮರೆಯಲ್ಲಿ ಕರಗಾಗಿ ಈ ಕೋಗಿಲೆಯಲ್ಲಿ ಆದರೂ ವಸಂತ ಮಾಸ ಬಂದಾಗ ಆ ಕೋಗಿಲೆ ಆ ಮರದ ಜೊತೆಗೆ ಅಲ್ಲಿ ಆ ಭಾಗವನ್ನೆಲ್ಲ ತೆಗೆದುಕೊಳ್ತಾ ಮಧುರವಾದಂತಹ ಗಾನವನ್ನು ಇಲ್ಲೆಲ್ಲ ಹೊರಗಾಗ್ತದಲ್ಲ. ಆ ನೆಲ್ಲಿಕಾಯಿಯ ಹುಳಿ ರಸ ಆ ಎತ್ತರವಾಗಿರುವಂತಹ ಬೆಟ್ಟದ ಮೇಲಿರುವಂತಹ ಅದು ಮತ್ತೆ ಕೆಳಗಿರುವಂತಹ ಸಮುದ್ರದೊಳಗಿರುವಂತಹ ಉಪ್ಪು ಎಷ್ಟು ದೂರ ಇದ್ರೂ ಟೇಸ್ಟ್ ನೋಡುವಂಥವ್ರು, ಸ್ವಾದವನ್ನ ಆಸ್ವಾದನೆ ಮಾಡುವಂತಹ ಮನುಷ್ಯರೇನೆಲ್ಲ ಇರ್ತಾರಲ್ಲ ಅವರು ಅಷ್ಟು ದೂರ ಇರುವಂತದ್ದನ್ನ ಜೋಡಿಸಿದಾಗ ಒಂದು ರಸ ಹೊಮ್ಮುವಂಗ ಗುಹೇಶ್ವರ ಲಿಂಗ ಯೋಗಿ ಎತ್ತನಿಂದೆತ್ತ ಸಂಬಂಧವೇ. ಆ ನಿರಾಕಾರವಾಗಿರುವಂತಹ ದೇವ ಎಲ್ಲಿ, ಈ ನಾ ಎಲ್ಲಿ ಅಂದ್ರೆ ಈ ಆತ್ಮ ಎಲ್ಲಿ, ನಮ್ಮಿಬ್ಬರಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಷ್ಟಿದ್ರು ಸಹಿತ ನಮ್ಮಿಬ್ಬರನ್ನ ಒಂದು ಮಾಡಿಲ್ಲ ಅನ್ನೋ ರೀತಿ ಒಳಗ ಆಶ್ಚರ್ಯಮಯವಾಗಿ ಮತ್ತೆ ಮುಂದೆ ಕಾಣಬಾರದ ಲಿಂಗ ಕರಸ್ಥಳದೊಳಗೆ ಬಂದರೆ ಎನಗದ ಸೋಜಿಗೆ ಹೌದೆನಲ್ಲವೇನೋ ಅಲ್ಲವೆನಲ್ಲವೇನೋ. ನಿರಾಕಾರವಾಗಿರುವಂತಹ ಬಯಲಾಗಿರುವಂತಹ ಗುಹೇಶ್ವರ ಸಾಕಾರವಾದ ಎನಗದ ಸೋಜಿಗೆ ಹಾಗೆ ನಿರಾಕಾರವಾಗಿರುವಂತಹ ಆ ದೇವ ಸಾಕಾರ ಕ್ರಿಯಾ ಬಂಧನ ಅಂತ ಹೇಳಿ ಅಂದ್ರೆ ಅದು ಎನಗದ ಸೋಜಿಗೆ ಆಶ್ಚರ್ಯ ಆಗ್ತದ. ಇದನ್ನ ಹೌದಂತ ಹೇಳಿ ಒಪ್ಕೊಳ್ಳಿಕ್ಕೆ ಬರುದಿಲ್ಲ. ಯಾಕಂದ್ರೆ ನಿರಾಕಾರವಂತಹ
ಇನ್ನು ಆ ದೇವರ ರೀತಿ ಒಳಗ ಪೂಜೆ ಮಾಡ್ಕೊಂತ ಹೋದ್ರ ಅಂತವ್ರ ಮರಳು ಅದು ಮತ್ತೆ ದಡ್ತನಕ್ಕೆ ಎಡೆ ಆಗ್ತದೆ ಅಂತ ಹೇಳುವಂತಹ ಮಾತನ್ನ, ಜೊತೆಗೆ ಈ ದೇವಾಲಯ ಸಂಸ್ಕೃತಿ ಏನೆಲ್ಲ ಐತಲ್ಲ ಅದನ್ನೆಲ್ಲ ತೆಗೆದು ಕಾಯವನ್ನೇ ದೇವಾಲಯವನ್ನಾಗಿ ಮಾಡಿದಂತಹ ಒಳ್ಳೆಯ ಶಿವಾಲಯ ಮಾಡೋರು, ನಾನೇನು ಮಾಡಲಿ ಇನ್ನು ಕಾಲೇಜ್ ದೇವಿಲ್ಲ ಶಿರವನ್ನ ಕಲಶವೇ ಅನ್ನೋ ರೀತಿ ಒಳಗ ಆ ದೇವಾಲಯದ ಅಲ್ಲಿ ನಿಮ್ಮ ಒಳಗೆ ಬಿಡುದಿಲ್ಲ. ಹಂಗ ಅದನ್ನ ಬಿಡ್ರಿ, ನಿಮ್ಗೆ ಬೇಕಾದಾಗ ಎಲ್ಲಾ ರೀತಿಯಿಂದಲೂ ಸಮಾನವಾಗಿರುವಂತಹ ಈ ಇಷ್ಟಲಿಂಗವನ್ನ ನೀಡಿ ಆ ದೇವರ ವಿಷಯದೊಳಗ ಸಮಾನತೆಯನ್ನು ತಂದಂತಹ ಶರಣರ ಆ ವೈಚಾರಿಕತೆಯ ಮುಂದುವರೆದ ರೀತಿ ಒಳಗ ಆ ಲಿಂಗವನ್ನು ನೋಡುತ್ತಾ ಅಂಗೈ ನೋಡುತ್ತಾ ಕಣ್ಣುಗಳು ಕಡೆಗಳು ಇವರಿಗಿಂತ ಸುರಿಯುತ್ತ ನೋಟವೇ ತಾನಾಗಿ ನಿಲ್ಪಿನೋ ಫೋಟೋವೇ ತಾನಾಗಿ ನಿಲ್ಪಿನೋ ರೀತಿ ಒಳಗ ಅದನ್ನ ನಮ್ಮ ಸರ್ವಾಂಗ ಅಂಗದೊಳಗ ನಮ್ಮ ಅಂಗಗಳನ್ನೆಲ್ಲ ಲಿಂಗವಾಗಿ ಮಾಡಿಕೊಳ್ಳುವಂತಹ ರೀತಿ ಆಚಾರಲಿಂಗ, ಗೋಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಈ ಸರ್ವ ಇಂದ್ರಿಯಗಳೊಳಗೂ ಅವುಗಳನ್ನ ತುಂಬಿಕೊಟ್ರೆ ನಾವೇ ದೇವರಾಗ್ತೀವಿ ಅನ್ನುವಂತಹ ರೀತಿ ಒಳಗ ಎತ್ತ ನೋಡಿದ ಅತ್ತ ನೀನೇ ದೇವ. ಒಂದ್ ಸಿನಿಮಾ ತಾವೆಲ್ಲ ನೋಡ್ತೀವಿ, ಈ ಕಂಬದಲ್ಲಿ ಇರುವನೆ ಅಲ್ಲಿಯೂ ಇದ್ದಾನೆ, ಈ ಕಂಬದಲ್ಲಿ ಇರುವನೆ ಅಲ್ಲಿಯೂ ಇದ್ದಾನೆ, ನಿನ್ನಲ್ಲಿದ್ದಾನೆ, ನನ್ನಲ್ಲಿ ಇದ್ದಾನೆ. ಎಲ್ಲಾ ರೀತಿ ವಿಶ್ವವ್ಯಾಪಿಯಾಗಿರುವಂತಹ ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಎಲ್ಲ ಕಡೆಯಲ್ಲೂ ವ್ಯಾಪಕವಾಗಿರುವಂತಹ ಈಶನಿಂದ ತುಂಬಲ್ಪಟ್ಟಿರುವಂತಹ ಈ ಸೃಷ್ಟಿ, ಇದ್ರೊಳಗಿರುವಂತಹ ಈಶ್ವರತ್ವವನ್ನು ನಾವು ಕಾಣಬೇಕಾಗಿತ್ತು ಅಂದ್ರೆ ಅದಕ್ಕೆ ಲಿಂಗಾಂಗ ಸಾಮರ್ಥ್ಯ ಬೇಕಾಗ್ತದ. ಹಾಗಂತ ಮತ್ತೆ ಜೊತೆಗೆ ಅನ್ಯ ದೈವಕ್ಕೆ ಎಳಿಸಬಾರದು ಅಂತ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ ರೀತಿ ಒಳಗಂದ್ರೆ ಕಟ್ಟಿದ ಲಿಂಗವ ಕಿದು ಮಾಡಿ ಬೆಟ್ಟದ ಲಿಂಗವ ಇರುವ ನೋಡಯ್ಯ ಇಂತ ರೊಟ್ಟಿ ಮೂಡ ಅರಗಂಡಗೆ ಟಿಮ್ ಅಂತ ಹೇಳಿ ಆ ಅಂಬಿಗರ ಚೌಡಯ್ಯನವರು ಏನೆಲ್ಲ ಹೇಳ್ತಾರಲ್ಲ ಹಾಗೆ ಶರಣಂಗೆ ಪರ ದೈವನೊಲ್ಲೆನೆಂಬ ಅನ್ನೋ ರೀತಿ ಒಳಗ ಅನ್ಯ ದೈವಕ್ಕೆ ಎಳಸದೆ ಏಕದೈವ ಉಪಾಸನೆ ಮಾಡಬೇಕು ಅನ್ನುವಂತಹ ರೀತಿ ಒಳಗ ಆ ಎಲ್ಲ ಸಿದ್ಧಾಂತಗಳು ಒಗ್ಗೂಡಲ್ಪಟ್ಟು ಒಂದು ಅದಕ್ಕೆ ಉತ್ತಮವಾದ ರೂಪಗಳೆಲ್ಲ ದೊರೆತು, ಜೊತೆಗೆ ಅಷ್ಟಾವರಣದ ಒಂದು ವೈಶಿಷ್ಟ್ಯವಾಗಿರುವಂತಹ ರೀತಿ ಒಳಗೆ ಜಂಗಮ ಪಾದದ ಪ್ರಸಾದ ವಿಭೂತಿ ರುದ್ರಾಕ್ಷಿ ಇವು ಅಷ್ಟಾವರಣದ ಇದರೊಳಗ ಆರಂಭಿಕ ಬರುವಂತಹ ಗುರು ಜಂಗಮ ಇವು ದೈವತ್ರಯಗಳು, ಜೊತೆಗೆ ವಿಭೂತಿ ರುದ್ರಾಕ್ಷಿ ಮಂತ್ರ ಇವು ಸಾಧನ ತ್ರಯಗಳು, ಮಧ್ಯದಲ್ಲಿ ಪಾದೋದಕ ಮತ್ತು ಪ್ರಸಾದ ಇವು ದ್ವಯಗಳು. ಗುರುಲಿಂಗ ಜಂಗಮ ಈ ದೈವಗಳಿಗೆ ವಿಭೂತಿ ರುದ್ರಾಕ್ಷಿ ಮಂತ್ರ ಈ ಸಾಧನ ಮುಖೇನವಾಗಿ ಆರಾಧಿಸಿದಾಗ ಅದರಿಂದ ಸಿಗುವಂತಹ ಪ್ರತಿಫಲ ಪಾದೋದಕ ಹಾಗೂ ಪ್ರಸಾದ ಅನ್ನುವಂತಹ ರೀತಿ ಒಳಗ ಮತ್ತೆ ಇನ್ನೊಂದು ಲಿಂಗಕ್ಕಿಂತ ಶ್ರೇಷ್ಠ ಜಂಗಮ ಅನ್ನುವಂತಹ ಮಾತು ಬರ್ತದೆ. ಜಂಗಮವೇ ಬರೆದಿರೋ ಲಿಂಗಾಚಾರ್ಯ ಪ್ರಾಣನ ಮರೆಯಿರಿಸಿ ಎಡಿಯಾಡುವ ದೇಹ ಉಂಟೆ ಅನ್ನುವ ರೀತಿ ಒಳಗ ಈ ಒಬ್ಬಕ್ಕೆ ಹೆಣ್ಮಗಳು ಗಂಡನ ಫೋಟೋ ನೋಡ್ಕೊಂಡು ಕುಂತಿರ್ತಾಳ. ಸಾಕ್ಷಾತ್ ಗಂಡನೇ ಬಂದಾಗ ಯಾರ ಫೋಟೋ ನೋಡ್ಕೊಂಡು ಕೂಡ್ತಾರೆ ನೋಡಿ, ಸಾಕ್ಷಾತ್ ಬಂದಾಗ ಫೋಟೋದ ಅವಶ್ಯಕತೆ ಇರುವುದಿಲ್ಲ, ಗಂಡ ಇಲ್ಲದಾಗ ಆ ಫೋಟೋ ಅವಶ್ಯಕತೆ ಇರುತ್ತದೆ. ಗುರು ಮತ್ತು ಜಂಗಮರ ಇಲ್ಲೇ ಇರುವಂತಹ ರೀತಿ ಆ ಸಮಯದೊಳಗ ಈ ಇಷ್ಟವನ್ನು ಆರಾಧಿಸಬೇಕು. ಸಾಕ್ಷಾತ್ ಆ ದೇವರ ರೂಪ ಜಂಗಮರ ಇದ್ದಾಗ ಇದರ ಅವಶ್ಯಕತೆ ಇರುವುದಿಲ್ಲ. ಅದರ ಮುಖ ಜಂಗಮ ಅನ್ನುವಂತಹ ರೀತಿ ಒಳಗ ಆ ಎಲ್ಲ ಸಿದ್ಧಾಂತಗಳು ಸಾರಲ್ಪಟ್ಟು, ಜೊತೆಗೆ ಸಮಾಜ ದೃಷ್ಟಿಯನ್ನ ಸಾಮಾಜಿಕವಾಗಿರುವಂತಹ ಸಮಾನತೆಯನ್ನು ತರುವಲ್ಲಿ ವರ್ಣ ಇತ್ತಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ಟ್ರ್ಯಾಕ್ ಗಳನ್ನು ಮಾಡಿದ್ರು. ಇಲ್ಲಿ ಇವರು 2 ಟ್ರ್ಯಾಕ್ ಮಾಡಿದ್ರು, ಒಂದು ಭಕ್ತ ಮತ್ತು ಇನ್ನೊಂದು ಬಲಿ. ಅಲ್ಲಿ ಜನನಿಷ್ಠವಾದಂತಹ ವರ್ಗೀಕರಣ ಇತ್ತು, ಇಲ್ಲಿ ಗುಣನಿಷ್ಠವಾಗಿರುವಂತಹ ವರ್ಗೀಕರಣ ಇತ್ತು. ಅಂದ್ರೆ ಅಲ್ಲಿ ಬ್ರಾಹ್ಮಣ ಮಗ ಬ್ರಾಹ್ಮಣ, ಕ್ಷತ್ರಿಯ ಮಗ ಕ್ಷತ್ರಿಯ, ವೈಶ್ಯ ಮಗ ವೈಶ್ಯ, ಶೂದ್ರ ಮಗ ಶೂದ್ರ. ಶೂದ್ರ ಬ್ರಾಹ್ಮಣ ಆಗ್ಬೇಕಾಗಿತ್ತು ಅಂದ್ರೆ ತಾ ಬಹಳಷ್ಟು ಪುಣ್ಯ ಮಾಡಿ ಸತ್ತು ಮತ್ತೆ ಹೊಳ್ಳಿ ಬ್ರಾಹ್ಮಣ ಮನೆತನದೊಳಗೆ ಹುಟ್ಟು ಬಂದಾಗ ಆತ ಬ್ರಾಹ್ಮಣ ಅನಿಸ್ಕೊಳ್ಳುವಂಥವನು. ಇಲ್ಲಿ ಆ ರೀತಿಯಾದಂತಹ ಕೆಟಗರಿ ಏನಿಲ್ಲ. ಇಲ್ಲಿ ಬವಿ ಅಂದ್ರೆ ಭವದ ಈ ಭಾವದೊಳಗಿರುವಂತಹ ಬವಿ, ಭಕ್ತಿ ಭಾವದೊಳಗಿರುವಂತಹ ಭಕ್ತ ಅಂದ್ರೆ ಒಬ್ಬ ಕೆಟ್ಟವ, ಒಬ್ಬ ಸ್ವಲ್ಪ ಸುಧಾರಣೆ ಆಗಿರುವಂತಹ ಸಾರ ಸಜ್ಜನರ ಸಂಘ ಲೇಸು ಕಂಡೆಯ ದುಳ ದುರ್ಜನರ ಸಂಘ ಬರುವ ವಯಸ್ಸಲ್ಲಿ 2 ಉಂಟು. ಅಂದ್ರೆ 2 ಟ್ರ್ಯಾಕ್ ಅನ್ನು ಮಾಡಿದ್ರು, ಒಬ್ಬ ಬವಿ ಇನ್ನೊಬ್ಬ ಭಕ್ತ. ಆ ರೀತಿಯಲ್ಲಿ ಮಾಡುವಂತಹ ವಾರವೇಳು ಕುಲ 18 ಎಂಬರು, ಅದನ್ನು ನಾವು ಅಲ್ಲ ಎಂಬುವು ಹಗಲೊಂದು ವಾರ ಇರೊಂದು ವಾರ, ಭಕ್ತನೊಂದು ಕುಲ ಬವಿಯೊಂದು ಕುಲ ಅಂತ ಹೇಳಿ ಕೇವಲ 2 ಟ್ರ್ಯಾಕ್ ಮಾಡಿದ್ರು. ಅಲ್ಲಿ ಟ್ರ್ಯಾಕ್ ಚೇಂಜ್ ಮಾಡೋದಿದ್ದಿಲ್ಲ. ಆದ್ರೆ ಯಾರು ಆ ಗುಣಗಳನ್ನು ಬೆಳೆಸ್ಕೊಳ್ತಾರ ಆಟೋಮೆಟಿಕ್ ಆ ಟ್ರ್ಯಾಕ್ ಇರ್ತಿದ್ರು, ಯಾರು ಆ ಗುಣಗಳನ್ನ ಕಳ್ಕೊಳ್ತಿದ್ರು ಅವರು ಈ ಟ್ರ್ಯಾಕ್ ಬರ್ತಿದ್ರು ಅನ್ನೋ ರೀತಿ ಒಳಗ ವರ್ಣ ವ್ಯವಸ್ಥೆಯನ್ನ ನಿರಾಕರಣೆ ಮಾಡಿದ್ರು. ನೆಕ್ಸ್ಟ್ ಜಾತಿಯನ್ನ ತೆಗೆದಾಕಿದ್ರು. ಕಾಸಿ ಕಮ್ಮರನಾದ, ಬೀಸಿ ಮಡಿವಾಳನಾದ, ಹಾಸನಿಗೆ ಹಾರ್ವನಾದ, ಹೀಗೆಲ್ಲ ಅನ್ಕೊಂತ ಇದು ಎಲ್ಲ ವ್ಯರ್ಥ ಅಂತಂದ್ರು. ಲಿಂಗ ಸ್ಥಳವಾಗಿ ಅರಿದವನೇ ಕುಲಜರು. ಅದಕ್ಕೆ ಕಂಟಿನ್ಯೂಷನ್ ಆಗಿರುವಂತಹ ರೀತಿ ಒಳಗೆ ಸೆಟ್ಟಿ ಎಂಬ ಸಿಗಾಳನ ಮಡಿವಾಳ
ಅಷ್ಟೇ ಹೊತ್ತು ಬೆಲ್ಲದಂತಹ ಒಂದೆರಡು ಮಾತ್ರ ಹೇಳ್ಬೇಕಲ್ಲ ಅಂತ. ಅವ್ರಿಗೆ ನಮ್ಗೆ ಗಂಟು ಕಾಸಲ್ಲ. ಯಾಕ್ರಿ ಸಂಜೆಗ್ರಿ ಮಾಡ್ಯಾನಂದ್ರೆ ಏನ್ ಮತ್ತೆ ಹೋಗಿ ಮಾಡ್ಬೇಕ, ರೊಟ್ಟಿ ಅದಾವ ಅಂತ ಹೇಳಿ ನಾವೇ ಹೋಗಿ ಮಾಡಿಕೊಡುವಂಥದ್ದು ಏನು ಅವಶ್ಯಕತೆ ಇರುವುದಿಲ್ಲ. ಆದ್ರೂ ಆ ಸಂಬಂಧಗಳನ್ನು ಮಾತ್ರ ಬೇಕಲ್ಲ ಅನ್ನುವಂಥ ರೀತಿ ಒಳಗ ಇವನಾರವ ಎನಿಸಿದ್ರಯ್ಯ ಇವ ನಮ್ಮವ ಎನಿಸಿದ್ರೆ ಅನ್ನೋ ರೀತಿ ಒಳಗೆ ಮತ್ತೆ ಮುಂದೆ ಸಮಯವನ್ನು ಕಾಲಹರಣ ಯಾಕೆ ಮಾಡ್ತೀವಿ ಅನ್ನೋ ರೀತಿ ಒಳಗೆ ನೆರೆಕೆಂದಿಗೆ ತೆರೆಗಾಲಿಗೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣನಿಗೆ ಹಂಗಾಗದ ಮುನ್ನ, ಮುಪ್ಪಿಂದ ಪಳೆಯದ ಮುನ್ನ 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 ಪೂಜಿಸು ಕೂಡಲ ಸಂಗಮ ದೇವನ. ನಾ ಪೂರ ನಾಶ ಹೋಗುವಾಗ ಆ ಕಾಲ ಸಮೀಪ ಬರುವಾಗ ಪೂಜಿಸು. ಹೊತ್ತಿಗೆ ಬಾರದ ಬುದ್ಧಿ ಹೊತ್ತು ಬಂದ ಮೇಲೆ ಬಂದ್ರೆ ಕತ್ತಿ ಲದ್ದಿಗೂ ಸಮಯ ಇಲ್ಲ. ಆ ಇನ್ನು ಮುಗಿತು 70 ವರ್ಷ ನಾ ಸುತ್ತ ಖಾಲಿ ವೇಸ್ಟ್ ಮಾಡಿದೆ ಅಂತ ಅನ್ನೋದ್ರೊಳಗ ಆ ಮಾತು ಬರೋದ್ರೊಳಗೆ 70 ವರ್ಷ ಕಳೆದು ಬಿಟ್ಟಿರ್ತಾವ. ಆ ಸಮಯ ಬರೋದ್ರೊಳಗಾಗಲೇ ನಾವು ಸಾಧನೆ ಮಾರ್ಗವಾಗಿ ನಾವು ಉದ್ಧಾರ ಆಗಿ ಸಮಾಜವನ್ನು ಉದ್ಧಾರ ಮಾಡುವಂತಹ ಜವಾಬ್ದಾರಿ ಏನೆಲ್ಲ ಇದೆಯಲ್ಲ ಅದನ್ನ ಸರಿಯಾಗಿ ನಿಭಾಯಿಸಬೇಕು ಅನ್ನುವಂತಹ ರೀತಿ ಒಳಗ ಸಂಸಾರವೆಂಬುದೊಂದು ಗಾಳಿಯ ಸುಡಲು ಸಿರಿ ಎಂಬುದು ಸಂತೆಯ ಮಂದಿ ಇದನ್ನೆಚ್ಚಿಕೆಡಬೇಡ. ಸಿರಿ ಅನ್ನುವಂಥದ್ದು ಸಂತೆಯ ಮಂದಿ. ಹಿಂಗ ಸಂತೆ ಮಧ್ಯಾಹ್ನ ಹೆಚ್ಚಾಗ್ತದ ಮತ್ ಸಂಜೆ ಒಳಗ ಖಾಲಿಯಾಗಿ ಬಿಡ್ತದ. ರಿಕ್ತ ರಿಕ್ತಶ್ಚ ಬರಿತಾಹ ಬರಿತಾ ರಿಕ್ತ ಭವಂತಿ ಲಕ್ಷ್ಮೀ ಸ್ಥಿರ ನ ಭವತಿ ಇತಿ ಜಲಯಂತ್ರ ಚಕ್ರೆ. ಬಾವಿ ಹೋದಾಗ ಗಡಿಗಡೆ ಚಕ್ರ ತಿರುಗ್ತಿರ್ತದ, ಖಾಲಿ ಕೂಡ ಹಾಕ್ತೇವಿ, ಅದು ಖಾಲಿ ಕೂಡ ಖಾಲಿ ಅಂತನೊಳಗ ತುಂಬಿ ಮ್ಯಾಗ ಬರ್ತದ. ತುಂಬೆ ತನ್ನೊಳಗ ಮತ್ತೆ ರಿಕ್ತ ರಿಕ್ತಶ್ಚ ಬರಿತಾಹ ರಿಕ್ತ ರಿಕ್ತ ಭವಂತಿ ತುಂಬೆ ತನ್ನೊಳಗ ಮತ್ತೆ ಹೊಳೆ ಖಾಲಿಯಾಗಿ ಕೆಳಗೆ ಹೋಗ್ತದ, ಮ್ಯಾಗ ಬರ್ತದ ಕೆಳಗೆ ಹೋಗ್ತದ, ಮ್ಯಾಗ ಬರ್ತದ ಕೆಳಗೆ ಹೋಗ್ತದ, ಮೀನ್ ಹಿಂತಿರ್ತದ ಹಿಂಗೂ ತಿರ್ತದ. ಹಂಗ ಸಿರಿ ಅನ್ನೋದು ಒಂದು ಸಂತೆ ಮದ್ದಿದ್ದಂಗ ಅದು ಒಮ್ಮೆ ಖಾಲಿ ಕೆಳಗೂ ಹೋಗ್ತದ, ತುಂಬಿ ಮ್ಯಾಗೂ ಬರ್ತದೆ. ಈ ರೀತಿಯಾಗಿರುವಂತಹ ಇದ್ರೊಳಗ ಅಸ್ಥಿರವಾಗಿರುವಂತಹ ಇದನ್ನೆಲ್ಲ ನಂಚಿಕೊಂಡು ನೀನು ಸಾಗ್ಬೇಡ ಅನ್ನುವಂತಹ ರೀತಿ ಒಳಗ ತ್ಯಾಗದ ಜೀವನವನ್ನು ಮತ್ತು ಭೋಗದ ಜೀವನವನ್ನು ಎರಡೂ ಅನ್ನುವಂತಹ ರೀತಿಯ ವಾದಗಳನ್ನೆಲ್ಲ ನೀಡಿದರಲ್ಲ. ಭೋಗದ ಕೆಲವರು ತ್ಯಾಗವನ್ನ ಪ್ರತಿನಿಧಿಸುವಂತವರು ಏನಿತಪ್ಪ ಜೀವನದಾಗ ಅಂತೇಳಿ ಎಲ್ಲವನ್ನ ತಿರಸ್ಕರಿಸುವಂತಹ ಕೆಲವರು, ಮತ್ತೆ ಕೆಲವರು ಇರೋದು ಒಂದು ಜೀವನ ಮಸ್ತ್ ಮಜಾ ಮಾಡಿ ತಿಂದು ಎಲ್ಲ ಎಷ್ಟು ಎಂಜಾಯ್ ಮಾಡಕ್ಕಾಗತ್ತ ಅಷ್ಟು ಮಾಡಿಬಿಡ್ಬೇಕಂತ. ಯಾವ ಜೀವೇತು ಸುಖಂ ಜೀವೇತು ಋಣಂ ಕೃತ್ವಾ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಕರ್ಮಗ ಮಾತಿದೆ, ಋಣಂ ಕೃತ್ವಾ ಘೃತಂ ಪಿಬೇತ್. ಸಾಲ ಯಾರು ತುಪ್ಪ ತಿನ್ನಂತಲ್ಲಿ ಪಿಬೇತ್ ಅಂತ ಹೇಳ, ಘೃತಂ ಪಿಬೇತ್ ತಿನ್ನಷ್ಟೆಲ್ಲ ಗಟ್ಟ 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 ಕುಡಿದ್ ಬಿಡ್ಬೇಕಂತ. ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೆಲ್ಲ ಎಂಜಾಯ್ ಮಾಡಿ ಇರೋ ಜೀವನ. ಯಾವ ಜೀವೇ ಸುಖಂ ಜೀವೇ ಇರೋದೊಂದು ಜೀವನ ಐತಿ, ಅದ್ರೊಳಗೆ ಎಂಜಾಯ್ ಮಾಡಬೇಕು ಅಂತ ಹೇಳಿ ಹೇಳುವಂತ ಒಂದು ಥಿಯರಿ ಏನಿತ್ತಲ್ಲ ಅವೆರಡನ್ನು ಅಳದು ಇಲ್ಲೇನ್ ಹೇಳಿದ್ರು, ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ, ಅಂಗಭೋಗ ನಾಪಿತ ಲಿಂಗಭೋಗ ಪ್ರಸಾದ, ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ, ಬೇಕೆಂಬುದು ಅಲ್ಲ ಬೇಡೆಂಬುದು ಅಲ್ಲ, ಈ ಉಭಯವನ್ನು ಅತಿ ಗಡಿದು ಭೋಗಿಸ ಕೂಡಲ ಚನ್ನ ಸಂಘ ನಿಮ್ಮ ಶರಣನೆಂಬೆ. ಈ ಬೇಕನ್ನುವಂತಹ ಭಾವ ಬೇಡ, ಬೇಡ ಅನ್ನುವಂತಹ ಭಾವನು ಬೇಡ, ಇವನ್ನ ಎರಡನ್ನ ಅತಿಗಳಿಗೆ ಭೋಗಿಸಬೇಕು ಅನ್ನೋ ಹೇಳಿದೊಳಗೆ ಮತ್ತೆ ಅದು ಹೆಂಗ ಅತಿಗಳಿಬೇಕು ಅನ್ನೋ ಹೇಳಿದೊಳಗೆ ಬಸವೇಶ್ವರ ತಮ್ಮ ಮಾತುಗಳು ಹೇಳ್ತಾರೆ. ಒಲೆಯುವುದು ವೈರಾಗ್ಯ, ಒಲೆಯುವುದು ಯಾವ ಪದಾರ್ಥವಾದರೂ ತಾನು ಇದ್ದಲ್ಲಿಗೆ ಇತ್ತು ನೋಡಿ ಲಿಂಗಾತ್ವ ಮಾಡಿ ಭೋಗಿಸುವುದೇ ಸದಾಚಾರ ಕೂಡಲ ಸಂಗಮ ಜೀವನ ಒಲಿಸ ಬಂದ ಈ ಪ್ರಸಾದ ಕೆಡಿಸಲಾಗದು. ಒಲೆ ಅನ್ನುವಂಥದ್ದು ವೈರಾಗ್ಯವನ್ನು ಸೂಚಿಸುತ್ತದೆ. ಬೇಕು ಅನ್ನುವಂಥದ್ದು ಲೌಕಿಕ ಸಾಮಾನ್ಯ ಶರೀರದ ಸ್ವಾಭಾವಿಕ ಗುಣವನ್ನ ಪ್ರತಿನಿಧಿಸುತ್ತದೆ. ಆದ್ರೆ ಇವೆರಡನ್ನ ಯಾವುದು ಬರ್ತದ ಅದನ್ನ ಲಿಂಗಾತ್ಮಕ ಮಾಡಿ ಭೋಗಿಸುವ ರೀತಿ ಏನು ಹೇಳಿದ್ರಲ್ಲ ಅದು ಬಹಳ ವಿಶಿಷ್ಟವಾಗಿರುವಂತಹದ್ದು. ಅತಿ ಲೋಭಂ ನ ಕರ್ತವ್ಯಂ ಲೋಭವನ್ನ ಏನೋ ಪ್ರತಿನಿಧಿ. ಅಗದಿ ಬಹಳ ಲೋಭನ ಇಟ್ಕೋಬಾರ್ದು, ಹಂಗಂದ್ರೆ ಲೋಭವನ್ನ ಪೂರ ತ್ಯಾಗನೂ ಮಾಡಬಾರ್ದು. ಆ ದೇವರಿಗೆ ಅರ್ಪಿತವಾಗಿರುವಂತಹ ರೀತಿ ಒಳಗ ಮಾಡ್ತಾ ಮಾಡ್ತಾ ಹೋದ್ರೆ ಅದಕ್ಕೆ ಉಂಡು ಉಪವಾಸಗಳು ಬಳಸಿಯೂ ಬ್ರಹ್ಮಚಾರಿಗಳಾಗಿರುವಂತಹ ಸ್ಥಿತಿಯನ್ನೆಲ್ಲ ಆ ಶರಣರು ತಲುಪಿದ್ರು. ಜೊತೆಗೆ ಅನೇಕ ಇದರೊಳಗ ಹಿರಿಯ ನಿಗ್ರಹ ಮಾಡಬಾರದು ಅಂತ ಹೇಳಿ ಥಿಯರಿ ಬರ್ತದ. ಎಲ್ಲ ಈ ಧರ್ಮದ 10 ಲಕ್ಷಣಗಳು, ದಶವಿಧ ಧರ್ಮ ಲಕ್ಷಣ ಹೇಳೋದ್ರೊಳಗ ಇಂದ್ರಿಯ ನಿಗ್ರಹವು 6ನೇ ಲಕ್ಷಣ ಅಂತ. ಧೃತಿ ಕ್ಷಮ ದಮಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಅಂದ್ರೆ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಅನ್ನುವಂತಹ ಆ ಥಿಯರಿ ಏನಿಲ್ಲ ಇತ್ತಲ್ಲ ಅದಕ್ಕೆ ಪ್ರತಿಯಾಗಿ ಇಂದ್ರಿಯ ನಿಗ್ರಹ ಮಾಡಿದರೆ ಒಂದು ದೋಷಗಳು, ಮುಂದೆ ಬಂದು ಕಾಡುವ ಪಂಚೇಂದ್ರಿಯಗಳು, ಸತಿಪತಿ ಸುಖ ಬಿಟ್ಟರೆ ಸಿರಿಯಾಳ ಚಂಗಳೆಯರು, ಸತಿರತಿ ಭೋಗ ವಿಲಾಸ ಬಿಟ್ಟರೆ ಸಿಂಧು ಬಲ್ಲಾಳ, ನಿಮ್ಮ ಹೆಚ್ಚಿ ಪರಧನ ಪರಸತಿಗೆ ಎಳೆಸಿದರೆ ನಿಮ್ಮ ಆಚಾರಕ್ಕೆ ದೂರ ಕೊಡಲು ಸಂಗಮದೇವ. ಇಂದ್ರಿಯ ನಿಗ್ರಹ ಮಾಡಬೇಡಿ ಅಂತಂದ್ರು. ಈಗ ಬಹಳಷ್ಟು ಇಂದ್ರಿಯ ನಿಗ್ರಹ ಮಾಡ್ಕೊಂಡ್ರೆ ನಾವೇ ಟಿವಿ ಒಳಗ ಅಲ್ಲಿ ಕತ್ತಿ ಒಳಗೆ ಕೇಳಿರ್ತೇವೆ. ಬಹಳಷ್ಟು ಋಷಿಗಳು ಇಂದ್ರಿಯ
ಇಂದ್ರಿಯಗಳನ್ನು ಬಹಳಷ್ಟು ನಿಗ್ರಹಿಸಿರ್ತಾರೆ. ಆದ್ರೆ ಯಾವುದೋ ಒಂದು ಕ್ಷಣದೊಳಗೆ ಸಿಟ್ಟು ಬಂದು ಶಾಪವನ್ನು ಕೊಟ್ಬಿಡ್ತಾರೆ. ನಿಗ್ರಹಿಸಿದವರಿಗೆ ಶಾಪ ಯಾಕಂತ ಹಂಗಾದ ಅಷ್ಟಿದ್ರು ನಾವು ಎಷ್ಟೆಷ್ಟು ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಂತ ಹೋಗ್ತೀವಿ ಅಷ್ಟು ಮನಸ್ಸು ವಿಕೃತಗೊಳ್ಳುತ್ತದೆ. ಹೀಗಾಗಿ ಈ ಇದಕ್ಕ ಸನ್ಯಾಸಿಗಳ ಧರ್ಮ ಅಂತ ಕರೀತಿಲ್ಲ, ಇದು ಸಂಸಾರ ಧರ್ಮ. ಚನ್ನಬಸವನವರು ಅಂತ ಹೇಳ್ತಾರೆ, ಕಷ್ಟಜೀವಿಗಳೆಲ್ಲ ನೆಟ್ಟಗೆ ಶಿವಜ್ಞಾನಿಗಳಾದರೆ ಬೌದ್ಧ ಬಳ್ಳಿಗೆ ಬೀಜ ಬೆಳೆಯೋದು ಅಂತ. ಎಲ್ಲಾ ಸನ್ಯಾಸಿಗಳಾಗಿ ಹೋದ್ರೆ ಈ ಬೌದ್ಧ ಬಳ್ಳಿ ಹೆಂಗ್ ಬೆಳಿಬೇಕು ಅಂತ. ಹೀಗಾಗಿ ಸತಿಪತಿಗಳ ಒಂದಾದ ವ್ಯಕ್ತಿ ಹಿತವಾಗಿ ಶಿವಜ್ಞಾನವಾಗ ಇದು ಸಂಸಾರಿಗಳ ಧರ್ಮ, ಸನ್ಯಾಸಿಗಳ ಧರ್ಮ ಅಲ್ಲ ಅನ್ನುವಂತಹ ರೀತಿ ಒಳಗ ಅದನ್ನ ತಿಳಿಸುವಂತಹ ಮಾತುಗಳೆಲ್ಲ ನಾವು ಕೇಳ್ತೇವೆ. ಪ್ರಮುಖವಾಗಿರುವಂತಹ ವಿಶಿಷ್ಟವಾಗಿರುವಂತಹ ಎಲ್ಲಿ ದೊರಲಾಗಿರುವಂತಹ ಮತ್ತೊಂದು ಪರಿಕಲ್ಪನೆಯಾದ ಕಾಯಕ ಮತ್ತು ದಾಸೋಹ. ಕರ್ಮ ಸಿದ್ಧಾಂತದ ವಿಕೃತವಾಗಿರುವಂತಹ ರೂಪವನ್ನು ಸರಿಸಿ ಹಾಕಲಿಕ್ಕೆ ಕಾಯಕ ಸಿದ್ಧಾಂತವನ್ನ ತಂದರು. ಧರ್ಮ ಪದ್ಧತಿಯ ವಿಕೃತಿಯನ್ನ ತೆಗಿಲಿಕ್ಕೆ ದಾಸೋಹ ಸಿದ್ಧಾಂತ ಅಂತೆಲ್ಲ ಬಂತಲ್ಲ. ತಮಗ ಬಹಳಷ್ಟು ಆಗಾಗ ಕೇಳಿರುವಂತದ್ದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶುನಾಶನ ಮಾ ಕರ್ಮ ಫಲ ಹೇತು ಗುರು ಮಾತೆ ಸಂಘರ್ಷ ಕರ್ಮಣೆ. ಅಂದ್ರೆ ಕೆಲಸ ಅಷ್ಟು ನಾವು ಮಾಡಬೇಕು, ಫಲ ದೇವರು ಕೊಡಬೇಕು. ಈ ರೀತಿಯಾದಂತಹ ಮಾತನ್ನ ಅನ್ಯ ರೀತಿಯೊಳಗೆ ಅರ್ಥೈಸಿ 100 ರೂಪಾಯಿ ಕೆಲಸ ಮಾಡಿಸ್ಕೊಡೋದು, ಕೊಡೋದು 50 ರೂಪಾಯಿ. ಇನ್ನೂ ಸ್ವಲ್ಪ ದಯ ಅಂತಂದ್ರೆ ಕರ್ಮಣ್ಯೇವಾಧಿಕಾರಸ್ಥೆ, ಕೆಲಸ ಮಾಡೋದಷ್ಟ ನಿಮಗೆ ಬಿಟ್ಟಿದ್ದು, ನಾ ಎಷ್ಟು ಕೊಡ್ತೀನಿ ಅಷ್ಟು ಹೋಗುವಂಥದ್ದು. ಅಲ್ಲೇ ಹಿಂಗಾಗಿ ಇದೆಲ್ಲಿ ನ್ಯಾಯ ಅಂತಂದ್ರೆ ಏಷಾದೇಶ ಏಷ ಉಪದೇಶ ಏತದನುಶಾಸನ ಇಲ್ಲಿ ನೋಡಿ, ಇಲ್ಲಿ ಹಿಂಗ್ ಕೊಟ್ರ ಈ ಶಾಸನಗಳು ಹಿಂಗೈತೆ ಅನ್ನೋ ರೀತಿಯೊಳಗ ಅದನ್ನ ಅನ್ಯ ರೀತಿಯೊಳಗ ಅರ್ಥೈಸುವಿಕೆ ಏನೆಲ್ಲ ನಡೆಯುತ್ತಲ್ಲ ಅದನ್ನೆಲ್ಲ ತೆಗೆದುಹಾಕುವಂತಹ ರೀತಿಯೊಳಗ ಸತ್ಯ, ಶುದ್ಧತೆ, ಶ್ರದ್ಧೆ ಹಾಗೂ ನಾವು ಎಷ್ಟು ಶ್ರಮ ವಹಿಸಿ ಮಾಡಿರ್ತೇವೆ ಅಷ್ಟನ್ನ ಅಷ್ಟು ಫಲವನ್ನ ತೆಗೆದುಕೊಳ್ಳುವಂತಹ ಉದ್ಯೋಗವನ್ನ ಉದ್ಯೋಗ ಅಥವಾ ಕೆಲಸವನ್ನ ಕಾಯಕವನ್ನಾಗಿ ಮಾಡಿದ್ರಲ್ಲ, ಆ ಕಾಯಕವಾದರೂ ಸ್ವಕಾಯಕವು ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಅಂತ ಹೇಳಿ ಲದ್ದೆ ಸೋಮಣ್ಣನವರು ಹೇಳ್ತಾರ. ಇದ್ರೊಳಗೆ ಕೆಳಗ ಅಂತ ಹೇಳಿ ಎಲ್ಲವೂ ಸಮಾನವಾಗಿರುವಂತಹ ಕಾಯಕಗಳಾಗಿರುತ್ತವೆ. ಇದ್ರೊಳಗೆ ನಿಷ್ಠೆ ಇರಬೇಕು. ಕಾಯಕದಲ್ಲಿ ನಿರತನಾದರೆ ಗುರುದರ್ಶನ ಮರೆಯಬೇಕು, ಲಿಂಗ ಪೂಜೆ ಮರೆಯಬೇಕು, ಜಂಗಮ ಮುಂದಿದ್ದರು ಹಂಗ ಮರೆಯಬೇಕು. ಯಾಕ ಅಮರೇಶ್ವರ ಲಿಂಗವಾಯಿತಾದರೂ ಗುರುವಾದರೂ ಕಾಯಕದಿಂದಲೇ ಮುಕ್ತಿ. ಹೀಗಾಗಿ ಬಹಳಷ್ಟು ಶ್ರದ್ಧೆ ವಹಿಸಿ ಆ ಕೆಲಸ ಮಾಡುವಂತಹ ಆ ಕಾಯಕ ಮಾಡುವಂತಹ ಸಮಯದೊಳಗೆ ಶ್ರದ್ಧೆಗೆಲ್ಲ ಇರಬೇಕಂತ ಹೇಳ್ತಾರಲ್ಲ. ಈಗ ಆ ರೀತಿಯಾಗಿರುವಂತಹ ವಸ್ತುತಿಯೊಳಗೆ ಬಂದ್ರೆ ದಯವಿಟ್ಟು ಅನ್ಯಥಾ ಭಾವಿಸಬಾರದು. ಭಾರಿ ವ್ಯಾಪಾರಿಗಳಾಗಿರುವಂತವರು ಭಾರಿ ಮೋಸಗಾರರಾಗಿರ್ತಾರೆ ಅನ್ನುವಂತಹ ಮಾತಿದೆ. ಯಾರ ವ್ಯಾಪಾರ ಮಾಡ್ತಾರೆ ಅವರಷ್ಟು ಕಡ್ನಿ ಹಾಕ್ತಾರ. ಶಟ್ರ ನಿಮ್ಮ ಮನೆ ನಿಮ್ಮ ಮಗ ಆಗಲೇ ಬಜಾರ್ದಾಗ ಬರಾದ್ರಿ ಧೋಕ್ ಅಂತ ಹೇಳಿ ಬಿದ್ದಿರ ಅಂತ ಹೇಳಿ ಹೋಗಿ ಶೆಟ್ರಿಗೆ ಹೇಳಿದ್ರ ಶೆಟ್ರ ಏನ್ ಹೇಳ್ತಾರ, ಗಾಬರಿಯಾಗಿ ತಮ್ಮ ಭಾವನೆ ಹಾಗಿಲ್ಲ. ಅವ್ರಿಗೂ ಗೊತ್ತಿರ್ತಾರೆ ಅವ ಪುಕಟೆ ಬಿಡೋದಿಲ್ಲ, ಏನ ಲಾಭ ಐತಿ ಅದಕ್ಕ ಬಿದ್ದಾರ ಮಗ, ಹಂಗ ಪುಕಟೆ ಬಿಡೋದು ಮಗನ ಲಾಭ ಅಂತ. ಅಂದ್ರ ಅಷ್ಟೊಂದು
ಮಾಡಿ ನಾನು ತಗೋತೀನಿ. ನಾ ಏನ್ ತಗೊಂಡ್ರು ಒಂದ್ ಸ್ವಲ್ಪ ಟ್ರಯಲ್ ಮಾಡಿ ತಗೋತಿರ್ತೀನಿ. ಹಿಂಗಾಗಿ ಈ ಕುದುರೆನ ಒಂದ್ ರೌಂಡ್ ತಗೊಂಡ್ ಹೋಗ್ತೀನಿ, ಆಮ್ಯಾಗ ಇದು ಬರೋಬರಿ ಅನ್ಸಂದ್ರೆ ನಾವು ಒಯ್ತೀನಿ ಅಂತ ಹೇಳಿದ್ರೆ ಮುಂಜಾನೆ ವ್ಯಾಪಾರ ಆಗಿದ್ದಿಲ್ಲ. ಅದಕ್ಕಾಗೋದಾಗ ಒಯ್ದು ಅಂತ ಹೇಳಿ ನೋಡಿ ಅದನ್ನ ಕೊಟ್ಟ. ಇವ ಕುದುರೆ ಹತ್ತಿದ, ಒಂದ್ ರೌಂಡ್ ಹೋಗ್ಬೇಕಂತ ಹೇಳಿ ಹಂಗ ಹೋದ 5 ನಿಮಿಷ 10 ನಿಮಿಷ 40 ತಾಸು 1 ತಾಸು 2 ತಾಸು 1 ಹೊತ್ತು 2 ಹೊತ್ತು ಮತ್ತೆಲ್ಲ ಹುಡುಗಿ ಸಂಜೆ ಆತು, ಬರ್ಲೇ ಇಲ್ಲ. ಇವ ತಲೆ ಕೈ ಕುಂತ ಒಂದ್ ರೌಂಡ್ ಅಂತ ಹೇಳಿ ಹೋದವ ಬರ್ಲೇನೇ ಇಲ್ಲಲ್ಲ. ಅವಾಗ ಮುಂಚೆನೆ ಆ ಕುದುರೆಯ ಕುರಿತು ಎಷ್ಟಂತ ಕೇಳಿದವರು ವ್ಯಾಪಾರಿಗಳಿದ್ದಲ್ಲ ಇದ್ರಲ್ಲ, ಆ ಗಿರಾಕಿಗಳಿದ್ರಲ್ಲ, ಅವ್ರು ಮತ್ತೆ ಯಾಕ್ರಿ ವ್ಯಾಪಾರ ಅಂತ ಹಿಂಗೆ ಕುಂತೀರಿ? ಆಗೈತೆ ಕುದುರೆ ಇಲ್ಲ, ಆಗೈತಲ್ಲ ವ್ಯಾಪಾರ ಹೆಂಗ್ ಕೊಟ್ರಿ? ಹೆಂಗ ತಂದಿದ್ದೇನ್ರಿ? ಹಂಗ ಕೊಟ್ರಿ. ಪಾಪ ಇದನ್ನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು, ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದು. ಹೆಂಗ್ ತಂದಿರ್ತೇವಿ ಹಂಗ ಹೋಗ್ತದ. ನಾವು ಸತ್ಯ ಶುದ್ಧವಾಗಿರುವಂತಹ ಬಂದಂತಹ ಒಳಗ ಒಂದಷ್ಟು ಪಾಠನ ದಾಸೋಹ ವಿನಾಯಕ ಮಾಡ್ಬೇಕಂತ ಹೇಳಿ ಏನಲ್ಲ ಆ ಥಿಯರಿ ಇತ್ತಲ್ಲ, ಅದೇ ಈ ಕಥೆಯನ್ನ ತಾವು ಕೇಳಿರ್ತೀರಿ. ಬಸವಣ್ಣವರು ರಾತ್ರಿ ಸಮಯದೊಳಗ ಆ ಒಬ್ಬ ಕಳ್ಳ ಬರ್ತಾನ, ತಗೊಂಡು ಹೋಗ್ಬೇಕಂತ ದೋಚುವಂತ ಸಮಯದೊಳಗ ಅವರ ಪತ್ನಿ ಕಳ್ಳ ಅಂತ ಹೇಳಿ ಬಾಯ್ ಮಾಡ್ತಾರ. ಇನ್ನೇನ ಕಳ್ಳ ಪಡಿಬೇಕಂತ ಸಮಯದೊಳಗ ಬಸವಣ್ಣವರು ಏನ್ ಹೇಳ್ತಾರಲ್ಲ, ಕಳ್ಳನ ಮನೆ ಒಬ್ಬ ಬದಲುಗಳ್ಳ ಬಂದರೆ ಅದು ಕೂಡಲ ಸಂಗಮನಲ್ಲದೆ ನಿನ್ನ ತೆಗೆದುಕೊಳ್ಳಲೇ ಚಾಲಾಗಿದೆ ಅನ್ನುವಂಥ ರೀತಿಯೊಳಗ ಆ ವ್ಯೂಗಳನ್ನ ಬಸವೇಶ್ವರರ ವ್ಯೂಗಳನ್ನ ಅದು ಹೇಗಿತ್ತು ಅಂತ ಹೇಳಿ ನೋಡ್ಬೇಕಾಗ್ತದಲ್ಲ. ಇವತ್ತ ನನ್ನ ಹಾಗೂ ನನ್ನ ಕುಟುಂಬಕ್ಕ ಒಂದ್ 100 ರೂಪಾಯಿದಷ್ಟು ನನಗ ಅವಶ್ಯಕತೆ ಐತಂದ್ರ ಇವತ್ ನಾನು 200 ರೂಪಾಯಿ ದುಡಿತೀನಿ ಅಂತಂದ್ರ ಆ 100 ರೂಪಾಯಿನ ಇಟ್ಕೊಂಡು ಉಳಿದಂತ ಇನ್ನೊಂದು 100 ರೂಪಾಯಿನ ಸಮಾಜ ವಿನಿಯೋಗ ಮಾಡ್ಬೇಕು ಅನ್ನುವಂತಹ ರೀತಿ ಒಳಗ. ಯಾಕಂದ್ರ ಆ ಇನ್ನೊಂದು 100 ಪಾಠ ಅದ್ರೊಳಗೆ ನನ್ನ ಹಾಕಿಲ್ಲ, ಅದು ಸಮಾಜದ ಹಾಕಿರ್ತದೆ ಅನ್ನುವಂತಹ ರೀತಿ ಒಳಗ ಆ ಪದ್ಧತಿ ಏನೆಲ್ಲ ತಂದ್ರಲ್ಲ, ಅದು ಬಹಳಷ್ಟು ಗಮನಾರ್ಹವಾಗಿರುವಂತದ್ದು. ಅದು ಮಾತ್ರ ನನಗೆ ಇವತ್ತಿರಲಿ ನಾಳೆ ಅಂತ ಹೇಳಿ ನೋಡುವಂತಹ ಆ ರೀತಿ ಸರಿ ಇಲ್ಲ ಅನ್ನೋ ರೀತಿ ಒಳಗ ಈ ಸಖ್ಯಾಸಿನ ಮೇಲೆ ಒಮ್ಮನದಲ್ಲಿ ತಂದು ಒಮ್ಮನದಲ್ಲಿ ಉಣ್ಣಬೇಕು, ಇಮ್ಮನವಾಗುವುದು ನಾಮರೇಶ್ವರ ಲಿಂಗಕ್ಕೆ ಸಲ್ಲದು. ನೀವು ಇವತ್ತು ತಂದಿರುವಂತ ಹಾಕಿ ಇದು ಹೆಚ್ಚು ಪಾಠ ಐತಿ, ಇದು ಮತ್ತೆ ನಾಳೆ ಅಂತ ಹೇಳಿ ನಾವು ಇಟ್ಕೊಂಡು ತಗೊಂಡ್ರ ನಾಳೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಹೇಳಿ ನಾವು ಬಹಳಷ್ಟು ಆಸೆಗಳು ಒಳಗಾಗಿ ಮತ್ತೆ ಇರ್ತೇವೆ. ನಮ್ಗೆ ಇವತ್ತು ಎಷ್ಟು ಬೇಕಾಗ್ತದ ಅಷ್ಟನ್ನು ತಗೊಂಡು ಮತ್ತೆ ಪಾಠದೊಳಗೆ ನಾವು ಹಾಕಿರೋದಿಲ್ಲ, ಅದು ಸಮಾಜಕ್ಕೆ ವಿನಿಯೋಗ ಆಗಬೇಕು ಅನ್ನುವಂತಹ ರೀತಿ ಒಳಗೆ ದಾಸೋಹ ತತ್ವವನ್ನು ಹೇಳಿರಲ್ಲ. ಪಣ್ಣಿನೊಳಗೊಂದರೆ ಸೀರೆಯೊಳಗೊಂದರೆ ಅನ್ನದೊಳಗೊಂದಾಗುಡ ನಿಂಗೆ ಬೇಕು ನಾಳಿಗೆ ಬೇಕೆಂದನಾದರೆ ನಿಮ್ಮ ಪ್ರಮದಾನ. ಬಂಗಾರದೊಳಗೆ ಒಂದಷ್ಟು ಭಾಗ, ಸೀರೆಯೊಳಗೆ ಒಂದು ಎಳೆಯಷ್ಟು ಭಾಗ, ಅನ್ನದೊಳಗೆ ಒಂದು ಅಗುಣಷ್ಟು ಭಾಗ. ಇವತ್ತಿರಲಿ ನಾಳಿರಲಿ ನಾಳದಲ್ಲಿ ಅಂತ ಹೇಳಿ ನಾವು ಇಟ್ಕೊಂತ ಹೋದ್ರೆ ಅಂದ್ರೆ ನಿಮ್ಮ ಅಂತ ಹೇಳಿ ದೇವರಿಗೆ ಆನ್ ಮಾಡುವಂತಹ ರೀತಿ ಒಳಗೆ ನೀವ್ಯಾರ ಹೌದಾ ಕರೆಯಲಾಗತ್ತೆ ತಾಳಿಮುಟ್ಟು ಹೇಳಿ ನೋಡೋಣ ಅಂತಂದ್ರೆ ಅದು ಸತ್ಯ ಇದ್ರು ಹೇಳಕ್ ಒಂದ್ ರೀತಿ ಹಿಂದ್ಕೊಂಡು ನೋಡ್ತೇವೆ. ಆದ್ರೆ ಶರಣ ಸತ್ಯ ನಿಂಪತಿ ಅಂತ ಏನ್ ಹೇಳ್ತೇವಲ್ಲ, ಆ ದೇವರ ಮ್ಯಾಗ ಆನೆ ಮಾಡಿದ್ದು ನಾ ಹೇಳ್ತೀನಿ ಅಂತ ಹೇಳಿ ಅವ ದೃಢವಾಗಿರುವಂತಹ ಮಾತು ಏನಿಲ್ಲ ಇವೆ ಅಲ್ಲ, ಅವು ಆ ಶರಣರ ಆಚಾರಗಳಿರುವಂತಹ ಅಷ್ಟು ನಿಷ್ಠೆ ಹಾಗೂ ದೃಢತೆಯನ್ನ ಅವೆಲ್ಲ ಪ್ರತಿನಿಧಿಸುವಂತಹ ಮಾತುಗಳು. ಅದಕ್ಕೆ ಬಸವಣ್ಣವರು ಹೇಳಿದ್ರು, ಲಿಂಗ ಪೂಜೆ ಮಾಡೋರು ಜಂಗಮ ದಾಸೋಹ ಮಾಡ್ರಿ. ಕೇವಲ ಲಿಂಗ ಪೂಜೆ ಮಾಡ್ಕೊಂತ ಬಂದ್ರ ಅದು ಅರ್ಧ ಆಗ್ತದೆ, ಅದು ಜಂಗಮ ದಾಸೋಹಕ್ಕೆ ವಿನಿಯೋಗವಾಗಿತ್ತು ಅಂದ್ರೆ ಅದು ಪರಿಪೂರ್ಣವಾಗಿರುವಂತಹ ಮಾತು. ಇದರ ಜೊತೆಗೆ ಪಂಚಾಚಾರವು ಕೂಡ ಅದರ ವಿಶಿಷ್ಟವಾಗಿರುವಂತಹ ರೀತಿಯಲ್ಲಿ ಒಂದು ಉಲ್ಲೇಖವನ್ನ ನಾನು ತಮ್ಮ ಮುಂದೆ ಬಯಸ್ತೇನೆ. ಬಸವಣ್ಣವರು ಹೇಳುವ ಹಾಗೆ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ, ಇವು ಪಂಚಾಚಾರಗಳು. ಈ ಪಂಚಾಚಾರದ ಆಚರಣೆ ಎಂತೆಂದರೆ ಲಿಂಗವಲ್ಲದೆ ಅನ್ಯವನೇ ಲಿಂಗಾಚಾರ. ಸಜ್ಜನ ಕಾಯಕರಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ಸತ್ಯಶುದ್ಧ ಸದಾಚಾರ. ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣಾಶ್ರಮ ಬಳಸದೆ ಅವರಪ್ಪದೊಮ್ಮದೆ ಶಿವಾಚಾರ. ಶಿವಾಚಾರದ ನಿಂದನೆಯ ಕೇಳದಿರುವುದೇ ಗಣಾಚಾರ. ಶಿವಶರಣರೇ ಹಿರಿಯರಾಗಿ ತಾನೇ ಹಿರಿಯನಾಗಿ ಆಚರಿಸುವುದೇ ಭೃತ್ಯಾಚಾರ. ಇಂತಿ ಪಂಚಾಚಾರಗಳ ಪರಮ ಸದ್ಭಕ್ತರ ಒಪ್ಪುದಕ್ಕೆ ಸಲಹೆ ಬಹಳಷ್ಟು ಸರಳೀಕೃತವಾಗಿರುವಂತಹ ಇದು ಮತ್ತೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅನವಶ್ಯಕ ಅನಿಸ್ತದೆ. ಈ ಇಷ್ಟು ಆ ಪಂಚಾಚಾರದ ವ್ಯಾಖ್ಯೆಗಳನ್ನೆಲ್ಲ ನೀಡಿರಲ್ಲ. ಜೊತೆಗೆ ಷಟ್ಸ್ಥಳ ಅದು ಪ್ರಮುಖವಾಗಿರುವಂತಹ ಈ ಪ್ರತಿಪಾದನೆಯಾಗಿತ್ತು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಿ ಶರಣ ಐಕ್ಯ ಅನ್ನುವಂತಹ ಆ ಹಂತಗಳ ಏನೆಲ್ಲ ಇವೆಲ್ಲ ಅದರೊಳಗೆ ಭಕ್ತ ಪ್ರಸಾದಿ ಆ ಸ್ಥಳಕ್ಕೆ
ಇನ್ನು ದ್ವೈತದ ಭಾವ ಇರ್ತದೆ. ಯಾವಾಗ ಪ್ರಾಣಿಲಿಂಗಿ ಸ್ಟೇಜ್ಗೆ ಆತ ಎಂಟರ್ ಆಗ್ತಾನ ಅವಾಗ ಅದ್ವೈತದ ಭಾವ ಆರಂಭವಾಗ್ತದೆ. ಅದಕ್ಕೂ ಚನ್ನಬಸವಣ್ಣ ಹೇಳುವಂಗ ಕಿಂಗ್ ಕುರ್ವಾಣತೆಯಿಂದ ಬಂದ ಜಂಗಮವೇ ಲಿಂಗವೆಂದು ಉಳ್ಳುದ ನರೆದ ಮನಸ್ಸಹಿತ ಮಾಡುವಲ್ಲಿ ಭಕ್ತ ನಿಷ್ಠೆ ಬೆರೆಸಿ ಗಟ್ಟಿಕೊಂಡ ಅಭಿಲಾಷೆಯ ಸೊಮ್ಮು ಸೊಮ್ಮೆಸದೆ ಪರಿಶ್ಚಯದ ಬುದ್ಧಿ ಒಳ್ಳೆಯಲ್ಲಿ ಮಾಹೇಶ್ವರ ಅನರ್ಪಿತ ಸಮನೆಸದೆ ಬಂಧುದ ಕಾಯದ ಕರ್ಣದ ಕೈಯಲು ಸಹಿತ ಭೋಗಿಸುವಲ್ಲಿ ಪ್ರಸಾದಿ ಪ್ರಾಣಕ್ಕೆ ಪ್ರಾಣವಾಗಿ ಕಾಯಿಸುತ್ತಿರುವುದು ಎಚ್ಚರಿಕೆ ಮುಂದಿಪ್ಪಲ್ಲಿ ಪ್ರಾಣಲಿಂಗ ಸಂಬಂಧಿ ತನಗೆ ಲಿಂಗವಾಗಿ ಲಿಂಗಕ್ಕೆ ತಾನಾಗಿ ಬೆಚ್ಚು ಬೇರಿಲ್ಲದ ಬೆಳಗಿನ ಬಲುಣಿಯಲ್ಲಿ ಶರಣ ಸದಾಚಾರ ಸಂಪತ್ತಿನಲ್ಲಿ ಬಂದ ಅನುಭವ ಮೀರಿ ಹೆಸರಡಗಿದ ಸುಖವುದು ಲಿಂಗಕ್ಕೆ. ಇದು ಕಾರಣ ಕೂಡಲ ಚನ್ನ ಸಂಘದಲ್ಲಿ ಬಸವಣ್ಣನಲ್ಲಿ ಷಡುಸ್ಥಳ ಒಪ್ಪುವ ಅನ್ನುವಂತಹ ರೀತಿಯೊಳಗ ಆ ಭಕ್ತ ಸ್ಥಳದೊಳಗ ವಿಶ್ವಾಸಾತ್ಮಕವಾಗಿರುವಂತಹ ಭಕ್ತಿ ಪ್ರಧಾನವಾಗಿರುತ್ತದೆ. ಮಹೇಶ್ವರ ಸ್ಥಳದೊಳಗ ನಿಷ್ಠಾಭಕ್ತಿ ಪ್ರಧಾನವಾಗಿರುತ್ತದೆ. ಪ್ರಸಾದ ಸ್ಥಳದೊಳಗ ಸಾವಧಾನವಾಗಿರುವಂತಹ, ಪ್ರಾಣಿ ಸ್ಥಳದೊಳಗ ಸ್ವಾನುಭವವಾಗಿರುವಂತಹ, ಶರಣ ಸ್ಥಳದೊಳಗ ಅರಿವು ಪ್ರಧಾನವಾಗಿರುವಂತಹ ಮತ್ತು ಇನ್ನು ಐಕ್ಯ ಸ್ಥಳದೊಳಗ ಸಮರಸವಾಗಿರುವಂತಹ ಭಕ್ತಿಯ ಪ್ರಾಧಾನ್ಯ ಅವರೆಲ್ಲ ಹೇಳಿದರಲ್ಲ. ಆ ಶಸ್ತ್ರಾತ್ಮಕವಾಗಿರುವಂತಹ ಆ ಪರಿಕಲ್ಪನೆಯು ಪ್ರಮುಖವಾಗಿರುವಂತಹ. ಜೊತೆಗೆ ಚನ್ನಬಸವಣ್ಣವರೇ ಒಂದು ವಚನದೊಳಗೆ ಬರ್ತದೆ, ಬಟ್ಟವೆಲ್ಲ ಗಟ್ಟಿಗೊಂಡೊಡೆ ಸ್ವರ್ಗ ಮತ್ತೆ ಪಾತಾಳಕ್ಕೆ ಠಾವೆನ್ನಿಲಿಯದು, ಮೇಘ ನಿರ್ಮಲ ಜಲವೆಲ್ಲ ಮುತ್ತಾದೊಡೆ ಸಪ್ತಸಾಗರಗಳಿಗೆ ಉದಕವೆಲ್ಲಿಯದು, ಕಷ್ಟ ನೆಟ್ಟನೆ ಶಿವಜ್ಞಾನಿಗಳಾದೊಡೆ ಭವದ ಬೆಳಗ್ಗೆ ಬೀಜವೆನ್ನಿಲಿಯದು, ಜ್ಯೋತಿ ಪ್ರತ್ಯಕ್ಷ ಸತ್ಯೋಪಿ ನರಕಂ ರಜೆ ತಿಂತೆದಾಗಿ ಕೂಡಲ ಚನ್ನ ಸಂಗಯ್ಯ ಕೇಳಯ್ಯ ಲಕ್ಷ ಭಕ್ತ ಕೋಟಿಗೊಬ್ಬ ಶರಣ. ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾವೇತಿ ತತ್ವತಃ. ಸಾವಿರಾರು ಮನುಷ್ಯರೊಳಗ ಯಾರ್ಯಾರೋ ಎಲ್ಲೋ ಒಬ್ರೊಬ್ರು ಈ ದೇವರ ಬಗ್ಗೆ ಈ ಕುರಿತಾಗಿ ತಿಳ್ಕೊಬೇಕಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಹಂಗ ತಿಳ್ಕೊಳ್ಳುವಂತಹ ಸಾವಿರಾರು ಜನರೊಳಗ ಯಾರೋ ಒಬ್ರು ಆ ದೇವರ ಕರೆಕ್ಟ್ ಟ್ರ್ಯಾಕ್ ತಿಳ್ಕೊಳ್ಳಿಕ್ಕೆ ಆ ಟ್ರ್ಯಾಕ್ ನೋಡಕ್ ಬರ್ತಾರ. ಅಂತ ಸಾವಿರಾರು ಮಂದಿಯೊಳಗ ಯಾರೋ ಒಬ್ರು ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾವೇತಿ, ಅಂತ ಸಿದ್ಧಿ ಯಾರೋ ಒಬ್ರು ಯಥಾವತ್ತಾಗಿ ಆ ದೇವರನ್ನ ಕುರಿತು ಪಕ್ಕಾ ತಿಳ್ಕೊತಾರ ಅನ್ನೋದಿದೆ. ಹಂಗ ತಿಳ್ಕೊಂಡು ಭಕ್ತರು ಶರಣ ಅನ್ನುವಂಥದ್ದು ಲಕ್ಷಕ್ಕೊಬ್ಬ ಅಂತ. ಆ ಭಕ್ತರೊಳಗೂ ಎಲ್ಲ ಆರಿಸಿ ತೆಗೆದಾಗ ಎಲ್ಲೋ ಲಕ್ಷಕ್ಕೆ ಒಬ್ಬನಾಗಿರುವಂತವನು ಶರಣ ಆಗ್ತಾನೆ. ಏನ್ ಡಿಫರೆನ್ಸ್ ಅಂದ್ರೆ ಭಕ್ತ ಅಂದ್ರೆ ವ್ಯಕ್ತಿತ್ವವನ್ನ ದೈವಿಕರಣ ಮಾಡಿಕೊಂಡಿರುವ, ಶರಣ ಅಂದ್ರೆ ವ್ಯಕ್ತಿತ್ವವನ್ನ ದೈವಿಕರಣಗೊಂಡು ದೈವಿಕರಣಗೊಳಿಸಿಕೊಂಡು ಮತ್ತೆ ಅದನ್ನು ಸಾಮಾಜಿಕರಣ ಮಾಡುವ. ಭಕ್ತ ವ್ಯಕ್ತಿ ಕೇಂದ್ರಿತವಾಗಿರುತ್ತದೆ, ಶರಣ ಅನ್ನುವಂಥವನು ಸಮಾಜ ಕೇಂದ್ರಿತವಾಗಿರ್ತಾನೆ. ಭಕ್ತನ ಗುರಿ ಆತ್ಮೋದ್ಧಾರವಾಗಿರುತ್ತದೆ, ಶರಣನ ಗುರಿ ಆತ್ಮೋದ್ಧಾರದ ಜೊತೆಗೆ ಸಮಾಜೋದ್ಧಾರವಾಗಿರುತ್ತದೆ. ಭಕ್ತ ಅಂದ್ರೆ ಅದು ದೇವರಿಗೆ ಶರಣಾದರು. ಸಾಮಾನ್ಯವಾಗಿ ಶರಣ ಅಂದ್ರೆ ಯಾರಿಗಿರ್ತೀವಿ, ಶರಣ ಅಂದ್ರೆ ಏನ ಅನ್ಕೊಂಡಿರ್ತೇವೆ, ಶರಣ ಅಂದ್ರೆ ದೇವರಿಗೆ ಶರಣಾದವ. ಆದ್ರೆ ದೇವರಿಗೆ ಶರಣಾದವ ಭಕ್ತನಾಗಿರ್ತಾನೆ. ಸಮಾಜ ದೇವರಿಗೆ ಶರಣಾಗಿ ಪೂರ್ಣಗೊಂಡು ಮತ್ತೆ ಸಮಾಜಕ್ಕೆ ಶರಣಾದಂಥವನು ಶರಣಾಗ್ತಾನ ಅನ್ನುವಂತಹ ಆ ಚನ್ನಬಸವಣ್ಣವರ ವ್ಯೂ ಆ ಡಿಫರೆನ್ಸ್ ನಮಗೆ ಗೊತ್ತಾಗ್ತದೆ. ಹೀಗಾಗಿ ದೇವರಾಗುವಂಥದ್ದು ಶ್ರೇಷ್ಠ ಅಲ್ಲ, ದೇವರಾಗಿ ಸಮಾಜ ಆಗುವಂಥದ್ದು ಶ್ರೇಷ್ಠ. ಇದು ಕೇಂದ್ರಿತವಾಗಿರುವುದಕ್ಕೆ ಬಸವಣ್ಣವರು ಹೇಳ್ತಾರೆ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ಸೋಹಂ ಸೋಹಂ ನಾನು ಅದು ಆಗಿದ್ದೇನೆ, ನಾ ದೇವನೇ ಆಗಿದ್ದೇನೆ, ಇದು ಆಗಿತ್ತು. ಇಡೀ ಭಾರತೀಯ ತತ್ವಜ್ಞಾನ ಸೋಹಂ ಅಲ್ಲಿ ಬಂದು ನಿಂತಿತ್ತು. ನಾನು ದೇವನೇ, ಅದು ಆ ಗುರಿನ ಟಾರ್ಗೆಟ್ ಇಟ್ಕೊಂಡು ಅಲ್ಲಿ ಮುಗಿತ, ಅಲ್ಲಿ ಆ ಫಿಲಾಸಫಿ ಆ ಟಾರ್ಗೆಟ್ ಮುಗಿತು. ಶರಣರು ಆ ಸೋಹಂ ಟಾರ್ಗೆಟ್ ಇದ್ದಿದ್ದನ್ನ ದಾಸೋಹಮಕ್ಕೆ ಎಕ್ಸ್ಟೆಂಡ್ ಮಾಡಿದ್ರು. ನೀನು ದೇವರಾಗುವಂಥದ್ದು ಅದು ಅಪೂರ್ಣ, ನೀನು ಪೂರ್ಣತೆ ಯಾವಾಗ ದೊರೀತದ ಅಂದ್ರೆ ನೀನು ಸಮಾಜ ಆದಾಗ, ಅಂದ್ರೆ ಸಮಾಜಮುಖಿ ಆದಾಗ. ಲಿಂಗ ಪೂಜೆ ಮಾಡೋರು ಜಂಗಮ ದಾಸೋಹ ಮಾಡ್ರಿ ಅಂತ ಹೇಳ್ತಾರೆ. ಮತ್ತೆ ಮುಂದುವರೆದ ರೀತಿ ಒಳಗ ಲಿಂಗ ಪೂಜೆ ಮುಂಜಾನೆ ಅಂಗಕ್ಕೆ ಹಿತವಾಗಿತ್ತು. ಜಂಗಮ ದಾಸೋಹ ಮಧ್ಯಾಹ್ನದ ಬಿಸಿಲು ಕರಕಷ್ಟವಯ್ಯ. ಆತ್ಮೋದ್ಧಾರದ ಸ್ಟೇಜ್ ಒಳಗೆ ನಾವು ಉದ್ಧಾರಕ್ಕೆ ಅಂದ್ರೆ ಯಾರು ಬಿಡುತ್ತಾರೆ, ಅದಷ್ಟು ಕಷ್ಟ ಅನಿಸುದಿಲ್ಲ, ಅಂಗಕ್ಕೆ ಹಿತವಾಯಿತು. ಜಂಗಮ ದಾಸೋಹ ಅನ್ನುವಂಥದ್ದು ಅದು ಕರಕಷ್ಟವಯ್ಯ. ಯಾವಾಗ ಸಮಾಜವನ್ನು ಉದ್ಧಾರ ಮಾಡಬೇಕು, ಸಮಾಜವನ್ನು ನಾವು ಪರಿಪೂರ್ಣತೆ ಸುಧಾರಣೆ ಮಾಡಬೇಕಂತ ಹೋಗ್ತೇವಲ್ಲ, ಅವು ಹೆಂಗಂತಾರೆ ಅಳಿಯದೇ ಕೂಡುವ ಯೋಗವರೆಗೂ ಕಾಣ ಮಹೇಶ್ವರ ಅನ್ನುವಂಥ ಮಾತು ಬರ್ತದೆ. ಅಳಿದು ಕೂಡುವುದೊಂದು ಯೋಗ, ಅಳಿಯದೇ ಕೂಡುವುದೊಂದು ಯೋಗ. ಈ ಅಳಿಯದೇ ಕೂಡುವ ಯೋಗ ಶ್ರೇಷ್ಠ ಅನ್ನುವಂಥದ್ದು. ಅಂದ್ರೆ ಏನ ಕಲ್ಪನೆ ಇತ್ತು ಅಂದ್ರೆ ಈ ಮೋಕ್ಷ ಅನ್ನುವಂಥದ್ದು, ಈ ಐಕ್ಯ ಸ್ಥಿತಿ ಅನ್ನುವಂಥದ್ದು ಯಾವಾಗ ಬರ್ತದೆ ಅಂದ್ರೆ ದೇಹ ಯಾವಾಗ ಅಳಿದು ಕೂಡುದು, ಯಾವಾಗ ನಷ್ಟ ಆಗ್ತದೆ
ಸ್ವವಿಷಯ ಸಂಪ್ರಯೋಗಿ ಚಿತ್ತ ಸ್ವರೂಪಾನುಕಾರ ಇಂದ್ರಿಯಾಣ ಪ್ರತ್ಯಾಹಾರ ದೇವನ ಚಿತ್ತಸ್ಯ ಧಾರಣ ತತ್ಪ್ರತ್ಯೇನ ಧ್ಯಾನ ತದೇವಾತ್ಮಾರ್ಥ ನಿರ್ಭಾಸಂ ಸ್ವರೂಪ ಶೂನ್ಯಂ ಇತಿ ಸಮಾಧಿ. ಈ ರೀತಿಯಾಗಿರುವಂತಹ ಇಂತಿಂತ ಸ್ಟೇಜ್ ಅಂತ ಹೇಳಿದ್ರು. ಈ ಅಷ್ಟಾಗ ಇಡೀ ಆಗಿರುವಂತಹ ಯೋಗವನ್ನ ಸಹಜ ಶಿವಯೋಗ ಒಳಗೊಂಡಿದೆ. ಈ ಇಡೀ 8 ಯೋಗ ಅಂತೇನಲ್ಲ ಈ ಸ್ಟೇಜ್ ಅನ್ನ ಹೇಳಿಲ್ಲ, ಇದಿಷ್ಟು ಶಿವಯೋಗದ ಒಂದು ಭಾಗವನ್ನಾಗಿ ಶರಣರು ನೀಡಿದ್ರು. ಅದಕ್ಕೆ ಮತ್ತಷ್ಟು ಎಕ್ಸ್ಟೆನ್ಷನ್ ಎಲ್ಲ ನೀಡಿರಲ್ಲ, ಅದು ಬಹಳಷ್ಟು ಗಮನಾರ್ಹವಾಗಿರುವಂತದ್ದು. ಯಾವಾಗ ನಾವು ಹಿಂಗ ಸ್ಟ್ರೈಟ್ ಆಗಿ ಕುಂತಿರ್ತೇವಲ್ಲ, ವಿವಿಧ ದೇಶೇಚ ಸುಖಾಸನಸ್ಥಃ ಶುಚಿಃ ಸಮಗ್ರೀವ ಶಿರಶರೀರ ಅತ್ಯಾಶ್ರಮಸ್ಥಃ ಸಕಲೇಯಾಣಿ ನಿರುದ್ಧ ಅಂತ ನಾವು ಯಾವಾಗ ಹಿಂಗೆ ಕೂತೇವೆ, ತಲೆ ಕೂತಿ ಬೆಳೆಗಳು ನೇರವಾಗಿರುವಂತಹ ರೀತಿ ಶ್ರೀ ಸಮಗ್ರೀವ ಶರೀರ ನಾವು ಆಟೋಮೆಟಿಕ್ ಹಿಂಗೆ ಕೂತಾಗ ಎಲ್ಲ ನೇರವಾಗಿರ್ತದೆ. ಯಾವಾಗ ಹೀಗೆ ಹಿಂಗೆ ನೋಡ್ಕೊಂತ ಕೂರ್ತೇವೆ ಅಲ್ಲ, ಅವಾಗ ಆಟೋಮೆಟಿಕ್ ಆಗಿ ಈ ಉಚ್ಛ್ವಾಸ ಪ್ರಶ್ವಾಸ ಗತಿ ಅದೆಲ್ಲ ನಿಧಾನಕ್ಕೆ ಬಂದಿರ್ತದೆ. ನಾವು ಒಂದೇ ಕಡೆ ದೃಷ್ಟಿ ನೋಡೋದು ತ್ರಾಟಕ ಯೋಗ ಅದ್ರೊಳಗೆಲ್ಲ ಒಳಗೊಂಡಿರ್ತದೆ. ಹಿಂಗ ಇಡಿಯಾಗಿರುವಂತಹ ಯೋಗ ಸಾಧಿಸ್ತಾ ಮುಂದೆ ಏನ್ ಹೇಳ್ತಾರ ಅಂದ್ರ ಇದ್ರೊಳಗ ಅಳಿಯದೆ ಕೂಡುವ ಯೋಗ ಇದೆಲ್ಲ ಸಾಧಿಸಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೇವೆ. ಅವಾಗ ಮನುಷ್ಯ ಸತ್ತಿಂದ ಏನ್ ಸ್ವರ್ಗ ಸಿಗ್ತದೆ ಅನ್ನುವಂತಹ ಕನ್ಸೆಪ್ಟ್ ಏನಿಲ್ಲ, ಸತ್ತಿಂದ ಸಿಗುವಂತದ್ದಲ್ಲ, ಆ ಸಮಾಧಿ ಸ್ಥಿತಿನ ಆ ಶೂನ್ಯ ಸ್ಥಿತಿಯನ್ನ ಈ ಕ್ಷಣವೇ ಈಗೇನ ಈಗೆಲ್ಲ ವ್ಯವಹಾರ ಮಾಡುತ್ತೆ. ಜಸ್ಟ್ ಕ್ಯಾಶ್ ಆಗಿ ಕ್ಯಾರಿಯರ್ ಉದ್ರಿ ಈ ತುಗರ್ ಹಿಂಗ್ ಕೊಡ್ರಿ ಅನ್ನುವಂತ ಏನ್ ಸಿಸ್ಟಮ್ ಇದೆಲ್ಲ, ಅದೇ ರೀತಿ ಒಳಗ ಮೋಕ್ಷ ಅನ್ನುವಂಥದ್ದು ಏನು ಉದ್ರಿ ಇಲ್ಲ, ಮುಂದ ಸತ್ತಿಂದ ಸಿಗೋದಲ್ಲ. ಈ ಸದ್ಯಕ್ಕೆ ಸಾಧನೆ ಮಾಡ್ರಿ, ಈ ಸದ್ದ ಅದನ್ನ ಪಡಿಬಹುದು ಅನ್ನುವಂತಹ ರೀತಿ ಒಳಗ ಪ್ರಭುದೇವರು ಬೆಳಗಿನ ಬಯಲಿಗ ಆತನ ಬೆಳಗಿಗೆ ಆತನೇ ಸಾಟಿ ಅನ್ನುವಂತಹ ರೀತಿ ಒಳಗ ವೇದವೆಂಬುದು ಓದಿನ ವೇದ ದೈವವೆಂದು ನೋಡುವರು, ಶಾಸ್ತ್ರ ದೈವವೆಂದು ನೋಡುವರು, ಪುರಾಣ ದೈವವೆಂದು ನೋಡುವರು, ಕಲ್ಲು ದೈವವೆಂದು ನೋಡುವರು, ಕಾಷ್ಟ ದೈವವೆಂದು ನೋಡುವರು, ಪಂಚಲೋಹ ದೈವವೆಂದು ನೋಡುವರು. ಇವರೆಲ್ಲ ಸಕಲವಾದ ಸಂದೇಹವನ್ನು ಪೂಜಿಸಿ ಸತ್ತು ಹೋದರಲ್ಲ. ಸಮಸ್ತ ಪ್ರಾಣಿಗಳು ತಾಯಿಯನರಿಗೆದ ತರ್ಕಿಗಳು, ತಂದೆಯನರಿಗೆದ ಸಂದೇಹಿಗಳು, ತನು ಪೃಥ್ವಿಯಿಂದಲಾಯಿತು, ಮನ ವಾಯುವಿನಿಂದಲಾಯಿತು, ಕಲ್ಲು ಕಾಷ್ಟ ಸಕಲ ನಿಷ್ಕಲದಿಂದಲಾಯಿತು. ವಾಯುವಾದ ಪವನ ಸಂಯೋಗದ ಅನಾಥ ಚಕ್ರದಿಂದ ಮೇಲಿನ ಅಜ್ಞಾಚಕ್ರದಲ್ಲಿ ನಿಂದು ಅನಂತ ಕೋಟಿ ಬ್ರಹ್ಮಾಂಡಗಳ ಮೆಟ್ಟಿ ಕಾಯದ ಕಣ್ಮುಚ್ಚಿ ಜ್ಞಾನದ ಕಣ್ತೆರೆದು ನೋಡಲಿಕ್ಕೆ ಅಲ್ಲಿ ಒಂದು ನಿರಾಕಾರ ಉಂಟು. ಆ ನಿರಾಕಾರದಲ್ಲಿ ನಿಂತು ನಿಶ್ಚಯಿಸಿ ನೋಡಲಿಕ್ಕೆ ಅಲ್ಲಿ ಒಂದು ನಿಶೂನ್ಯ ಉಂಟು. ಆ ನಿಶೂನ್ಯದಲ್ಲಿ ನಿಂತು ನಿರ್ಣಯಿಸಿ ನೋಡಲಿಕ್ಕೆ ಕಥೆಯಲ್ಲ, ಬೆಳಗಲ್ಲ, ಬಚ್ಚ ಬರೆಯ ಬಯಲು ಭವಿಷ್ಯ. ಆ ಕಾನ್ಸೆಪ್ಟ್ ಅಲ್ಲಿ ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳುವಂತಹ ರೀತಿ ಏನೆಲ್ಲ ಇದೆಯಲ್ಲ ಅವನ್ನೆಲ್ಲ ಮಾಡ್ಕೊಂತ ಈ ಚಕ್ರದೊಳಗ ಆಚಾರ್ಯ ಗುರುಲಿಂಗ, ಶಿವಲಿಂಗ, ಜಗಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅನ್ನೋ ಅವನ್ನೆಲ್ಲ ಇಷ್ಟಲಿಂಗದ ರೂಪಗಳನ್ನೇ ಎಲ್ಲ ಮಾಡಿಕೊಂಡು ನಂತರ ಈ ಯೋಗ ಅಂತರಂಗದೊಳಗ ಆ ಧ್ಯಾನವನ್ನು ಕೇಂದ್ರೀಕರಿಸ್ತಾ ಮ್ಯಾಗ ಹೋದಾಗ ಆ ಕೇಂದ್ರಗಳಲ್ಲಿ ಆಕ್ಟಿವೇಟ್ ಆಗ್ತಾವಲ್ಲ ಅನ್ನೋ ಲಿಂಗದೊಳಗ ಎಲ್ಲ ಅಂಗಗಳು ಲಿಂಗಗಳೇ ಪೂರ್ಣಗೊಂಡು ಆ ಯೋಗ ಸಾಧಿಸುವಂತಹ ಸ್ಥಿತಿ ತಾನೇ ತಾನಾಗಿರುವಂತಹ ಒಂದು ಸ್ಥಿತಿ ಬರ್ತದಂತ ಹೇಳಲ್ಲ. ಕದಲೈವನಕ ಹೋಗ್ಬೇಕಂತ ಸಂದರ್ಭದೊಳಗ ಪ್ರಭುದೇವರಿಗೆ ಒಂದು ಗೈಡೆನ್ಸ್ ಮಾಡಿ ಕೇಳುವಾಗ ಪ್ರಭುದೇವರು ಏನ್ ಹೇಳ್ತಾರಲ್ಲ, ನೀ ನಾನೆಂಬ ಉಭಯ ಸಂಘವಳಿದು ತಾನು ತಾನಾದ ತ್ರಿಕೂಟವೆಂಬ ಮಹಾಗಿರಿಯ ತುದಿಯ ಮೆಟ್ಟಿ ನೋಡಲು ಬಟ್ಟಬಯಲ ಕಾಣಲು ಹೋದು ನೋಡ. ಆ ಬಯಲ ಬೆರೆಸೋಡೆ ತ್ರಿಕೂಟಗಿರಿಯೊಳಗೊಂದು ಕಾಣಬಾರದ ಕದಲಿ ಉಂಟು ನೋಡ. ಕದಲಿ ಕಳದಲ್ಲಿ ಒಳಹೊಕ್ಕು ನೋಡಲು ತೊಳಗಿ ಬೆಳಗುವ ಜ್ಯೋತಿ ಉಂಟು ಕೇಳ. ನಡೆಯಲಿಗೆ ತಾಯಿಯನ್ನು ಗುಹೇಶ್ವರ ಪರಮ ಪದವಿ ನಿಲ್ಲಿಸು. ಆ ಬೆಳಗಿನ ಸ್ಥಿತಿ ಅದು ಹ್ಯಾಂಗ ದೊರೆತದ ಅಂದ್ರೆ ನೀ ನಾನು ಉಭಯ ಸಂಘಗಳು, ನೀನು ನಾನು ಅನ್ನುವಂತಹ ದೇವ ಬೇರ ಜೀವ ಬೇರೆ ಅನ್ನುವಂತಹ ಭೇದವನ್ನು ಬಿಟ್ಟು ಅದೇ ನಾನು ಅನ್ನುವಂತಹ ಸ್ಥಿತಿಯನ್ನ ತಲುಪ್ತಾ ಮ್ಯಾಗ ಹೋಗಿ ತ್ರಿಕೂಟಿಗಿರಿ ಅಂದ್ರೆ ಈ ಈಡಾ ಪಿಂಗಳ ಶಿಶುನ ಅದನ್ನ ಆ ಸ್ಟೇಜ್ ನ ಅದನ್ನ ದಾಟಿ ಅದರ ಕೇಂದ್ರೀಕೃತವಾಗಿರುವಂತಹ ಮತ್ತೆ ಸೋಮ, ಸೂರ್ಯ, ಅಗ್ನಿ ಇವುಗಳ ಸಂಧಿಸುವಂತಹ ಬಿಂದು ಅಂತ ಏನೇನು ಹೇಳ್ತಾರಲ್ಲ ಅದು ತ್ರಿಕೂಟಿ. ಆ ಗಿರಿಯನ್ನ ದಾಟಿ ಅಂದ್ರೆ ಅಷ್ಟೆಲ್ಲ ಆಕ್ಟಿವೇಟ್ ಮಾಡ್ಕೊಂತ ಚಿತ್ತವನ್ನ ನಿಯಂತ್ರಣ ಮಾಡಿಕೊಂಡು ಏಕಾಗ್ರತೆ ಮ್ಯಾಗ ಹೋಗಿ ಹೋಗ್ತಾ ಇರುವಂತಹ ಮುಂದೆ ತಾನೇ ತಾನಾಗಿರುವಂತಹ ಸ್ಥಿತಿಯನ್ನು ಬರ್ತದಲ್ಲ. ಪ್ರಜಾಪತಿ ಸರ್ವಾನ್ ಪಾರ್ಥ ಮನೋಗತನ ಆತ್ಮನೇವಾತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ಯ ದ್ಯೋಚನೆ ಅಂದ್ರೆ ಆತ್ಮ ತಾನೇ ತಾನಾಗಿರುವಂತಹ ಒಂದು ಸ್ಥಿತಿಯನ್ನು ಬರಲ್ಲ. ಹಂಗ ನಾನಾಗಿರುವಂತಹ ಆ ಸ್ಥಿತಿ ಒಳಗ ಆ ತ್ರಿಕೂಟಿಗಿರಿಯನ್ನು ದಾಟಿ ಹೋಗಿ ನೋಡಿದಾಗ ಒಂದು ಬಯಲು ಕಾಣಬಹುದು. ಆ ಬಯಲ ಬೆರೆಸುವಡೆ ತ್ರಿಕೂಟಿಗಿರಿಯೊಳಗೊಂದು ಕಾಣಬಾರದ ಕದಲಿ ಉಂಟು. ಶರಣರ ಇದ್ರೊಳಗ ಪ್ರಧಾನವಾಗಿ ಅಕ್ಕಮ
ಈ ಭವದೊಳಗೆ ಎಷ್ಟೆಲ್ಲ ಹೆಚ್ಚಿರ್ತದ ಅಷ್ಟು ಅದಕ್ಕೆಲ್ಲ ಅಜ್ಞಾನದ ಕವಚಗಳು, ಈ ಭವದ ರೋಗದ ಜಡಗಳೆಲ್ಲ ಸರ್ಕಲ್ ಆಗಿ ಕವಚಗಳಾಗಿರ್ತವೆ. ಅದನ್ನ ಒಂದೊಂದೊಂದೊಂದ ತಕ್ಕೊಂತ ಹೋದಂಗ ಈ ಜಾಗೃತ ಸ್ವಲ್ಪ ಸುಶುಕ್ತಿ ಒಳಗೆ ಹೋದಂಗ, ಈ ಪಂಚಕೋಶ ಅಂತ ಅದ್ರೊಳಗೆ ಹೋದಂಗ, ಹಂಗ ಒಂದೊಂದಲ್ಲಿ ತಕ್ಕೊಂತ ಹೋದಾಗ ಕೊನೆಗೆ ಒಂದು ಪದ ಉಳಿತದೆ. ಆಮ್ಯಾಗ ಆ ಒಂದು ಪದವನ್ನು ಸೀಳಿ ಬಿಟ್ರ ಏನ ಖಾಲಿ ಅವಕಾಶ ದೊರೆತದಲ್ಲ, ಹಂಗ ಈ ದೇಹ, ಈ ಜೀವದೊಳಗೆ ಈ ಎಲ್ಲಾ ಭವದ ಈ ಕವಚಗಳನ್ನ ತಕ್ಕೊಂತ ಹೋದಂಗ ಆಧ್ಯಾತ್ಮಿಕತೆ ಒಳಗ ತಾನೇ ಇರುವಂತ ಸ್ಥಿತಿನ ಪಡ್ಕೊಂತ ಹೋದಂಗ ಕೊನೆಗೆ ಏನ ಒಂದು ಇದು ಉಳಿತದಲ್ಲ, ಆ ಧ್ಯಾನದ ವಸ್ತು ಅದು ಕೂಡ ಇಲ್ಲವಾದಾಗ ತದಾದೃಷ್ಟ ಸ್ವರೂಪಿ ಅವಸ್ಥಾನ ತತ್ ಶೂನ್ಯ. ಅದು ಏನು ಅವಕಾಶ, ಆ ಬಯಲಿನ ಸ್ಥಿತಿ ಏನು ದೊರೆತದಲ್ಲ, ತಾನೇ ಇರುವಂತಹ ಸ್ಥಿತಿಯ ಉತ್ತುಂಗ ಏನು ದೊರೆತದಲ್ಲ, ಅದೇ ಬಯಲು, ಅದೇ ಸಿದ್ಧಿ ಪಡೆಯಲಿಕ್ಕಿರುವಂತಹ ಆ ರೀತಿಯ ಆತ್ಮದಾಯಕಾಗಿ ಇರುವಂತಹ ಆ ಉತ್ತುಂಗ ಅಂತ ಹೇಳುವಂತಹ ಬಯ ಏನಿರ್ತಲ್ಲ, ಅದು ಕೇವಲ ಶರಣರಿಗೆ ಮಾತ್ರ ಕೆಟಕದಂತಹ ಸಾಧನೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಇಂತಹ ಶರಣರ ಉದಾತ್ತವಾಗಿರುವಂತಹ ವೈಚಾರಿಕತೆಯ ಹಿನ್ನೆಲೆ ಒಳಗೆ ಬಂದಂತಹ ಶ್ರೀ ಮಠ ಪೂಜ್ಯರು ಬಹಳಷ್ಟು ಈ ಸಿದ್ಧಾಂತಗಳಿಗೆ ಬಹಳಷ್ಟು ಒಲವನ್ನು ಇಟ್ಟುಕೊಂಡಿರುವಂತಹ ಮತ್ತೆ ಅವುಗಳ ಕೇವಲ ಆಚಾರಗಳ ಹಾಗೆ ಉಳಿದೆ ಮತ್ತು ಅವುಗಳನ್ನೆಲ್ಲ ಅವುಗಳನ್ನು ಅಪ್ಲೈ ಮಾಡಬೇಕು ಇವತ್ತಿನ ಲೈಫಿಗೆ. ಇವತ್ತಿನ ಲೈಫಿಗೆ ಅನ್ವಯವಾಗಿ ಅಪ್ಲಿಕೇಶನ್ ಏನ್ ಮಾಡ್ತಿದ್ದಾರೆ, ಇದು ಇವೆಲ್ಲ ತತ್ವಗಳು ಸಡನ್ ಆಗಿ ಅಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ಗಣನೆಗೆ ಆಗೋದಿಲ್ಲ. ದೇವ್ರು ಹಿಂಗ ಆ ದೇವ್ರು ತಗದೆ ಮತ್ತು ದೇವ್ರ ಸಿಟ್ಟಿಗೆ ಬರೀ ಒಂದೇ ಹಿಡ್ಕೊಂಡು ಕುಂತ ಮತ್ತ ಹಮ್ಮಪ್ಪ ಹೋಲಿಕ ಹಮ್ಮಪ್ಪ ಸಿಟ್ಟಿಗೆ ಈ ರೀತಿಯಾಗಿರುವಂತಹ ಮನೋಭಾವನೆ ಕಲ್ಪನೆಗಳಿರುವಂತಹ ಈ ಪ್ರಸ್ತುತ ಮನೋಭಾವವುಳ್ಳಂತಹ ಈ ಸಮುದಾಯದವರ ಒಳಗೆ ಆ ಶರಣ ತತ್ವವನ್ನ ಅದರ ಅರಿವು ಹಾಗೂ ಅದರ ಅಪ್ಲಿಕೇಶನ್, ಅದರ ಆಚಾರವನ್ನ ಇಷ್ಟೆಲ್ಲ ಎರಡನ್ನು ಬ್ಯಾಲೆನ್ಸ್ ಮಾಡುವಂತ ಈ ಮಾರ್ಗಕ್ಕೆ ತಂದು ಹಚ್ಚುವಂತಹ ಈ ಪೂಜ್ಯರ ಈ ವಿಶಿಷ್ಟವಾಗಿರುವಂತಹ ಈ ಕೈಕರ್ಯಗಳೇನೆಲ್ಲ ಅದಾವಲ್ಲ, ಅವು ಬಹಳಷ್ಟು ಶ್ಲಾಘಿಸುವಂತಹ ಅಂಶಗಳೇ ಆಗಿವೆ. ಜೊತೆಗೆ ಅಜ್ಜಾರು ಆಧ್ಯಾತ್ಮಿಕವಾಗಿರುವಂತಹ ರೀತಿಯೊಳಗೆ ಮತ್ತೆ ಏನಾರ ಕೆಲವು ವಚನಗಳು ಡೌಟ್ಸ್ ಬಂತಂದ್ರೆ ನಾ ಬಂದು ಇದು ಹಿಂಗ ಯಾಕಿರೋದು ಹಂಗ ಯಾಕಿರೋದು ಅಂತ ಹಿಂಗೆಲ್ಲ ಕೇಳ್ತಿರ್ತೀವಿ ನಾವು. ಮತ್ತೆ ಅವ್ರು ಬ್ಯಾಸರ ಮಾಡ್ಕೊಳ್ಳಾಗ ಇದು ಹಿಂಗ ಅಂತ ಹೇಳಿ ನಮ್ಗೆ ತೃಪ್ತಿಯ ನೀಡುವಂತಹ ರೀತಿಯೊಳಗ ನಮ್ಗೆ ಮಾರ್ಗದರ್ಶನಗಳನ್ನೆಲ್ಲ ಆಗಾಗ ನೀಡ್ತಿರ್ತಾರೆ. ಇಷ್ಟು ವಯಸ್ಸಾದ್ರೂ ಕೂಡ ಬಹಳಷ್ಟು ಕ್ರಿಯಾಶೀಲತೆ ಮತ್ತು ಇದನ್ನೆಲ್ಲ ನಾನು ಮತ್ತೆ ತಮಗೆ ಶ್ರಾವಣದೊಳಗೆ ಒಂದು ನಶೀನಾಗ ಚಾಲು ಮಾಡಿದ ಮಧ್ಯಾಹ್ನ ಮ್ಯಾಕ್ ವಚನಗಳ ಆ ವಿಷಯ ನಡೆದಿರ್ತದ. ಸಣ್ಣವರಾಗಿರುವಂತ ನಮ್ಗದು ಏನೋ ಆ ಟಾಸ್ಕ್ ಮಾಡಕ್ ಆಗುದೇನೋ ಅಂತ ಅನಿಸ್ತದ. ವಯಸ್ಸಾದ್ರೂ ಕೂಡ ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ನನಗೆ ಗೊತ್ತಿರೋ ಹಂಗ ಶ್ರೀಗಳಿಗೆ ಈಗ 77 ವರ್ಷ 3 ತಿಂಗಳು 21ನೇ ದಿನ. 60 ಕರಳು ಮರಳ ಅಂತಾರ, ಆ ಬೇರೆ ಅಂತ ಹೆಂಗ ಅರಳು ಮರಳಲ್ಲ ಮರಳಿ ಅರಳು ಅಂತ ಹೇಳಿ ಹೇಳಿದ್ರಲ್ಲ, ಹಂಗ ಇಷ್ಟು ವಯಸ್ಸಾಗಿದ್ರು ಕೂಡ ಮರಳಿ ಅರಳದಂತಹ ರೀತಿ ಆ ಕ್ರಿಯಾಶೀಲತೆ, ಅದಕ್ಕೆ ನಾವು ತಲೆ ಬಾಗಲೇಬೇಕಾಗ್ತದ, ಅದನ್ನು ಶ್ಲಾಘಿಸಲೇಬೇಕಾಗ್ತದ. ಅಂತಹ ಈ ಮಠ ಇಂತಹ ಗುರುಗಳು ನಮ್ಮ ಊರೊಳಗ ಅನ್ನುವಂಥದ್ದು ನಮಗೆ ಬಹಳ ಹೆಮ್ಮೆಯ ಸಂಗತಿಯಾಗಿದೆ. ಜೊತೆಗೆ ಆ ಎಲ್ಲ ಸ್ವಾಮಿಗಳಿಗೆ 1800 ಶ್ರೀ 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 ಅಂದ್ರೆ ಅನಂತ ಶ್ರೀ ಉಷಿತ ಅನ್ನುವಂತಹ ಅರ್ಥದೊಳಗೆ ಏನೆಲ್ಲ ಬಳಸ್ತಿರ್ತಾರಲ್ಲ, ನಾ ಈ ಆಗಲೇ ಹೇಳಿದಂಗ ಶರಣ ಭಕ್ತ ಬೇರೆ ಶರಣ ಸೇರುವಂತ ರೀತಿಯೊಳಗೆ ಆ ಹಿನ್ನೆಲೆ ನೋಡಿದ್ರೆ ನನಗೇನು ಅನಿಸ್ತದಂದ್ರೆ ಇವರು ಅನಂತ ಶರಣ ವಿಭೂಷಿತ ಅಂತಂದ್ರೆ ಮತ್ತಷ್ಟು ಆ ವ್ಯಕ್ತಿತ್ವಕ್ಕೆ ಒಂದು ಗರೆ ನಿಂತಂಗೆ ಆಗ್ತದೇನೋ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ತಮಗೆ ಹೇಳ್ತಾ, ಕಲ್ಯಾಣ ಪ್ರಣತಿಯಲ್ಲಿ ಭಕ್ತಿರಸ್ವಾಮಿ ಮತ್ತು ಐದವನೇರದು ಅದೆಲ್ಲ ತಮಗೆ ಗೊತ್ತಿದೆ. ಅದನ್ನ ಒಂದು ಸ್ವಲ್ಪ ಬದಲು ಮಾಡಿ ಗುರುಸಿದ್ದೇಶ್ವರ ಬ್ರಹ್ಮಬೇಟವೆಂಬ ಈ ಪ್ರಣತೆಯಲ್ಲಿ ಶರಣ ಸಂಗಮ ಗೋಷ್ಠಿ ಎಂಬ ತೈಲವನೆರೆದು ಅನುಭಾವಿಗಳೆಂಬ ಭಕ್ತಿಗಳಿಗೆ ಪೂಜ್ಯ ಬಸವರಾಜ ಪಟ್ಟದಾರರೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಶರಣ ಪ್ರಕಾಶ ಶರಣ ತತ್ವದ ಪ್ರಕಾಶ. ಆ ಬೆಳಗಿನೊಳಗೆ ಒಪ್ಪುತ್ತಿದ್ದದಯ್ಯ ಅಸಂಖ್ಯಾತ ಭಕ್ತಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿ, ಗುಳೆದಲ್ಲಿ ಕಲ್ಯಾಣವೇ ಮರುಸೃಷ್ಟಿಯಾದಂತಿರುವುದು ಹುಸಿ. ನೀಲಕಂಠೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಪೂಜ್ಯ ಶ್ರೀಗಳ ಸಂಘದಿಂದ
ಒಲಿದಾಗ ನಾವು ಏನೆಂದು ಹೇಳಿದೆ ಅನ್ನೋ ರೀತಿಯೊಳಗ ಆ ಧನ್ಯತೆಯೊಳಗ ನಾವು ಮಾಡಬೇಕಾಗಿರುವಂತಹ ಜೊತೆಗೆ ನಿಮ್ ಆಗಲೇ ಹೇಳಿದ ನಿಮ್ಮೆಲ್ಲರಿಗಿಂತ ಎಲ್ಲ ರೀತಿಯೊಳಗೂ ಸಮನಾಗಿರುವಂತಹ ನನಗ ನನ್ನ ಯೋಗ್ಯತೆಯನ್ನು ಮೀರಿದಂತಹ ಸ್ಥಾನವನ್ನು ನೀಡಿ ನನ್ನ ಯೋಗ್ಯತೆಯನ್ನು ಮೀರಿದಂತಹ ಗೌರವವನ್ನು ನೀಡಿ ಮಾಡಿದಲ್ಲ. ಇಂಗ್ಲಿಷ್ ಒಂದು ಮಾತಿದೆ, ರಾಂಗ್ ಮ್ಯಾನ್ ಇನ್ ರೈಟ್ ಪ್ಲೇಸ್ ಅಂತ. ಯೋಗ್ಯವಾಗಿರುವಂತಹ ಸ್ಥಾನದೊಳಗ ಅಯೋಗ್ಯನಾಗಿರುವಂತಹ ಕಿರಿಯನಾಗಿರುವಂತಹ ನನ್ನನ್ನು ಸಹಿತ ಕೂಡಿಸುವಂತಹ ಈ ಸುವರ್ಣವಾಗಿರುವಂತಹ ಅವಕಾಶ ನೀಡಿದಲ್ಲ. ಅದಕ್ಕೆ ನಾನು ಬಹಳಷ್ಟು 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 ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಷ್ಟೊತ್ತಿನವರೆಗೂ ನಮ್ಮ ಮಾತುಗಳನ್ನು ಒಂದು ಮನಿ ಗೋಣ ಹಾಕುವಂತ ಮತ್ತೆ ಗೋಣ ಹಾಕಲು ಕೇಳಿದಂತಹ ಕುರ್ಚಿಗಳಿಗೂ ಸಹಿತ ನಾನು ಬಹಳಷ್ಟು ಥ್ಯಾಂಕ್ಫುಲ್ ಆಗಿರ್ತೇನೆ, ಬಹಳಷ್ಟು ಋಣಿಯಾಗಿರ್ತೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಹೇಳಿದೆ ಅನ್ನೋದಕ್ಕಿಂತ ಇಷ್ಟು ಸಮಯದವರೆಗೂ ಸಹಿಸಿಕೊಂಡಿದ್ದಕ್ಕ ನಾನು ಋಣಿಯಾಗಿದ್ದೇನೆ. ಸುದೀರ್ಘವಾಗಿ ಶರಣ ಸಂಸ್ಕೃತಿಯ ಕುರಿತು ಅರ್ಥಪೂರ್ಣವಾದ ಮಾತುಗಳನ್ನ ವಿಶೇಷ ಉಪನ್ಯಾಸದ ಮೂಲಕ ನೀಡಿದ ಶರಣ ಗಿರೀಶ್ ಮಹಾದೇವ ನೀಲ್ಕಂಠಮಠ ಕುಳಿಯವರಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಶರಣಾರ್ಥಿಗಳು. ಈಗ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪೂಜ್ಯ ಶ್ರೀ ಸಾಗರದೇವ ಬಸವರಾಜ ಪಟ್ಟದಾರ ಮಹಾಸ್ವಾಮೀಜಿಯವರಿಂದ ಆಶೀರ್ವದಿಸಿದರು. ಪರಮಾರಾಧ್ಯ ಗುರುಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ 4ನೇ ದಿನದ ಶರಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಅತ್ಯಂತ ಉತ್ತಮವಾಗಿರತಕ್ಕಂಥ ಆಶೀರ್ವಚನ ನೀಡಿರುವ ಬ್ರಹ್ಮ ಪೂಜಾರದ ಶ್ರೀಮಂಜನ ಬ್ರಹ್ಮಸೂರ್ತಿ ಅಭಿನವಪಂಚೇಶ್ವರ ಮಹಾಸ್ವಾಮಿಗಳವರಲ್ಲಿ ಮುಖ್ಯ ಅತಿಥಿಗಳಾಗಿದ್ದರು. ತಮ್ಮ ಉದ್ಬೋಧಕವಾಗಿರ್ತಕ್ಕಂಥ ಮಾತುಗಳನ್ನು ಆಡಿ ನಮ್ಮೆಲ್ಲರಿಗೂ ಕೂಡ ವ್ಯಕ್ತಿತ್ವ ವಿಕಸನಕ್ಕೆ ಅನುಕೂಲವಾಗಿರ್ತಕ್ಕಂಥ ಸೂಚನೆಗಳನ್ನು ಹೇಳಿದಂಥ ಶರಣರಾದ ಡಾಕ್ಟರ್ ಬಸವಕರವರಲ್ಲಿ, ಹಿರಿಯರಾಗಿರ್ತಕ್ಕಂತಹ ಪುರುಷೋತ್ತಮ ಜವರ್ ಅವರಲ್ಲಿ, ಇತ್ತೀಚೆಗೆ ತಾನೇ ಸಂಘಟನೆ ಮಾಡುವ ಸಮಾಜ ಸೇವೆಯನ್ನು ಮಾಡಲು ಉತ್ಸುಕರಾಗಿ ಮುನ್ನಡೆಯತಕ್ಕಂಥ ಉದಯೋನ್ಮುಖ ಮುಖಂಡರಾದಂತಹ ಶರಣರಾದ ಸಂಗಮೇಶ್ ಅವರಲ್ಲಿ, ವಿಶೇಷವಾಗಿ ಇವತ್ತು ಉಪನ್ಯಾಸವನ್ನು ನೀಡಿರ್ತಕ್ಕಂಥ ನಮ್ಮ ಯುವ ಏನನ್ಬೇಕು ತಿಳಿದ ಸಾಹಿತ್ಯ ಅನ್ನಬೇಕು, ಏನು ತತ್ವಜ್ಞಾನಿ ಅನ್ನಬೇಕು, ಧರ್ಮದೃಷ್ಟಾರ ಅನ್ನಬೇಕು, ಏನನ್ಬೇಕು ಎಲ್ಲವುಗಳನ್ನು ಸೇರಿಸಿಕೊಂಡಿರ್ತಕ್ಕಂಥ ಅರ್ಥದಲ್ಲಿ ಇಂಥ ಚಿಕ್ಕ ವಯಸ್ಸಿನಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಉಪನ್ಯಾಸವನ್ನ ನೀಡಿರ್ತಕ್ಕಂಥ ಶರಣರಾದ ಗಿರೀಶ್ ಮಹಾದೇವ ಮಠಗಳಲ್ಲಿ, ಭಜನಾ ಮಂಡಳಗಳಲ್ಲಿ, ಸ್ವಾಗತ ಸಮಿತಿಗಳಲ್ಲಿ ಎಲ್ಲ ನಡೆಯತಕ್ಕಂಥ ಸದಸ್ಯರಲ್ಲಿ ಶಾಸ್ತ್ರಿಗಳು. ಈ ಕಾರ್ಯಕ್ರಮ ನಡೆಯತಕ್ಕಂಥ ವಿಷಯ ಪ್ರತಿಪಾದನಾ ಕುರಿತು ಶಿವಾವಲೋಕನವನ್ನು ಮಾಡಲಾರೆ. ವಿಶೇಷವಾಗಿ ಗಿರೀಶ್ ನೀಲ್ಕಂಠಮಠರ ಬಗ್ಗೆ ಎರಡು ಮಾತನ್ನ ಹೇಳಿಕೆ ತುಂಬಾ ಅಭಿಮಾನ, ಸಂತೋಷ. ಸಾಮಾನ್ಯವಾಗಿ ನಾವು ಶರಣ ಸಂಘ ಸಮಾರಂಭವನ್ನು ಉದಯೋನ್ಮುಖರಿಗೆ ತಮ್ಮಲ್ಲಿರುವ ಪ್ರತಿಭೆಗಳನ್ನು ಅನಾವರಣ ಮಾಡೋದಕ್ಕೋಸ್ಕರವಾಗಿ ವೇದಿಕೆಯಾಗಿ ಕಲ್ಪಿಸ್ತಾ ಇದ್ದೇವೆ. ಅಂಥದ್ರಲ್ಲಿ ನಿನ್ನೆ ಉಪನ್ಯಾಸ ಮಾಡಿರ್ತಕ್ಕಂಥ ಗೆಳೆಯರಾಗಲಿ, ಅವರಿಗಿಂತ ಅತ್ಯಂತ ಕಿರಿಯರಾಗಿರ್ತಕ್ಕಂಥ ನಮ್ಮ ಗಿರಿಯವರಲ್ಲಿ ಅವರು ಸಾಧಿಸಿರ್ತಕ್ಕಂಥ ಅಳವಡಿಸಿಕೊಂಡಿರ್ತಕ್ಕಂಥ ಏನು ಸಾಮರ್ಥ್ಯ ಇದೆಯಲ್ಲ, ಅದು ನಿಜವಾಗಿಯೂ ಕೂಡ ಪ್ರಶಂಸನೀಯವಾಗಿರ್ತಕ್ಕಂಥ. ಅವರು ಸಿದ್ಧಾಂತ ಶರಣ ಧರ್ಮಕ್ಕೆ ಹಿನ್ನೆಲೆಯಾಗಿರ್ತಕ್ಕಂಥ ಪ್ರಾಸ್ತಾವಿಕ
ರೂಪಾಯಿ ಕೊಡ್ತಿದ್ರು. ಆ ಸಮಾಜವು ಧಾರ್ಮಿಕ ಕ್ರಾಂತಿಯ ಕುರಿತಾಗಿರುವಂತಹ ವಿಚಾರಗಳನ್ನ ಬಲಸಂಬದ್ಧವಾಗಿ ಅವರು ನನಗೆ ಸಾಕಷ್ಟು ಚರ್ಚೆ ನೀಡಿದ್ರೆ ಇಷ್ಟು ಅಭ್ಯಾಸ ಮಾಡಿದಾರ ಅಂತ ಅನ್ನೋದು ಇವತ್ತು ಅವರು ಉಪನ್ಯಾಸದ ಮೂಲಕವಾಗಿ ನಮ್ಗೆ ಗೊತ್ತಿದೆ. ಅದಕ್ಕೆ ನಮ್ಮೊಂದು ಸಲಹೆ ಅದೇ ಗಿರೀಶ್ಗೆ ಏನಂದ್ರೆ ನೀವು ಒಬ್ಬ ಸಂಶೋಧನಾ ಪ್ರಬಂಧ ಪಡೆಯೋಕ್ಕಿಂತ ಪೂರ್ವದಲ್ಲಿ ಸಿನಾಪ್ಸಿಸ್ ಅಂತ ವಿಷಯ ಸಂಗ್ರಹಣೆ ಮಾಡಿ ಸಿನಾಪ್ಸಿಸ್ ಅಂತ ಮಾಡಿ ಆ ಸಿನಾಪ್ಸಿಸ್ ಆಧಾರದ ಮೇಲೆ ಪ್ರಬಂಧವನ್ನು ಬರೀತಾರೆ. ಹಾಗೆ ಗಿರೀಶ ಇವತ್ತು ತಯಾರು ಮಾಡಿರ್ತಕ್ಕಂಥ ಸಿನಾಪ್ಸಿಸ್ ಏನಿದೆಲ್ಲ ಕಲೆಕ್ಷನ್ ಏನಿದೆ ವಿಶೇಷತೆ ಏನಿದೆ ಅದ್ರ ಮೇಲೆ ಅವರು ಯಾಕಂದ್ರೆ ಸಾಹಿತ್ಯಿದ್ದಾರೆ ಅವರ ತಮ್ಮ ಮಾತನ್ನ ತಾಯಿರ್ತಕ್ಕಂಥ ವಚನದ ಮೂಲಕ ಕೊನೆಗೊಳಿಸಿದ್ರಲ್ಲ ಅವ್ರು ಸಾಹಿತ್ಯ ಆಗಿದ್ದಾರೆ, ಕವಿನೂ ಆಗಿದ್ದಾರೆ, ಚಿತ್ರರು ಆಗಿದ್ದಾರೆ, ತತ್ವನಿಷ್ಠರಾಗಿದ್ದಾರೆ, ತತ್ವವೇದರು ಆಗಿದ್ದಾರೆ ಅಂತಕ್ಕಂಥದ್ದು ಅವರ ಸುದೀರ್ಘವಾಗಿರ್ತಕ್ಕಂಥ ಒಂದು ಆಸನ ಮಾತುಗಳನ್ನು ಹೇಳೈತೆ. ಅದಕ್ಕೆ ನಮ್ಮ ಸಲಹೆಯ ಪ್ರೀತಿಯ ಸಲಹೆಯ ಗೌರವಕ್ಕೆ ಕೂಡ ಆ ಸಿನಾಪ್ಸಿಸ್ಗಳನ್ನು ಇಟ್ಟುಕೊಂಡು ಇದನ್ನ ಪುಸ್ತಕಗಳು ಮಾಡಿದರೆ ನಾನು ನಿಮ್ಮಂತ ಉದ್ಯೋಗರಿಗೆ ಅದು ಒಂದು ದಾರಿ ದೀಪ, ಒಂದು ಪ್ರೋತ್ಸಾಹ ಆಗ್ತದಂತೆ ಮತ್ತೊಂದು ವಿಶ್ವಾಸ ನಮ್ಮ ಸಲಹೆಯನ್ನ ಅತ್ಯಂತ ನಿಷ್ಠೆಯಿಂದ ಪರಿಪಾಲಿಸ್ತಾನೆ. ಬಹಳ ಚಿಕ್ಕವರಿಗೆ ನಮಗೆ ಸಂಪರ್ಕ ಅವರಪ್ಪ ಹೇಳಿದ್ರು IAS ಮಾಡಿಸ್ಬೇಕ ಅಂತ ಹೇಳಿ ಅದು ತುಂಬಾ ಚೆನ್ನಾಗಿ ಬಹಳ. ಆದ್ರೆ ನಮಗನಿಸ್ತು IAS ಕೆಲವೇ ಒಂದು ಸೀಮಿತವಾಗಿರ್ತಕ್ಕಂಥ ವಲಯಕ್ಕೆ ಕಲ್ಯಾಣ ಮಾಡ್ತಕ್ಕಂಥ ಸಾಮರ್ಥ್ಯ ಪಡೀತಾರೆ. ಬಟ್ ಇವತ್ತು ಅವರ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರುವುದು, ಅವ್ರ ವ್ಯಕ್ತಿತ್ವದ ವಿಕಸನಗಳಿಗೆ ಮುನ್ನಡೀತಾ ಇರುವುದು, ಎಲ್ಲ ರಂಗದಲ್ಲಿಯೂ ಕೂಡ ಒಳ್ಳೆಯ ಸಮಾಜ ಸೇವೆ ಕಲ್ಯಾಣವನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಬಂದೋದರ ಅಲ್ಲಿಯೇ ಉದ್ಯುಕ್ತನಾಗಿದ್ದಾನ ಅಂತ ಅನಿಸಿಕೊಂಡು ಮೊನ್ನೆ ಒಂದು ಮಾತು ಹೇಳಿ ನಿಮ್ಮನ್ನು ಯಾವ್ದಾದ್ರು ಮಟ್ಟಕ್ಕೆ ಸ್ವಾಮಿ ಮಾಡ್ತೀನಿ, ನಾನು ಹೇಳಿದ್ರು ಮಾಡ್ತೀವಿ ಅನ್ನುವಂಥ ಮಾತಾಡ್ಕೊಂಡು ಬದಲಾಗುತ್ತೆ. ಯಾಕೆ ಮಾತು ಹೇಳ್ತೀವಿ ಅಂತಂದ್ರೆ ಒಬ್ಬ ವ್ಯಕ್ತಿ ತಾನು ಸೀಮಿತವಾಗಿರ್ತಕ್ಕಂಥ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡು ಅದರಲ್ಲಿ ಅಗಾಧವಾಗಿರ್ತಕ್ಕಂಥ ಪರಿಣಿತಿಯನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಅದು ಅಭಿವೃದ್ಧಿಗೊಳಿಸತಕ್ಕಂಥ ಸಾಮರ್ಥ್ಯವನ್ನು ಪಡೆಯಲ್ಲ, ಅದು ನಿಜವಾಗಿರ್ತಕ್ಕಂಥದ್ದು ದೃಷ್ಟಿ. ಆ ದಿಶೆಯಲ್ಲಿ ನಮಗೆ ಬಹಳ ಸಂತೋಷ ಆಗಿದೆ. ಅವರು ಇವತ್ತಿನ ಉಪನ್ಯಾಸದ ಸಿನಾಪ್ಸಿಸ್ ದೀರ್ಘವಾಗಿ ಮಾತನಾಡಿರ್ತಕ್ಕಂಥ ಏನು ಒಂದು ದಾಸರಿ ಮಾತನಾಡತಕ್ಕಂಥ ವಿಷಯಗಳನ್ನ ಒಂದು ಪ್ರಬಂಧ ಒಂದು ಬುಕ್ಲೆಟ್ ಆಗತ್ತದೆ. ಖಂಡಿತವಾಗಿ ವಿಷಯಗಳು ಕೂಡ ತರ್ಕಬದ್ಧವಾಗಿ ಸುಸಂಬದ್ಧವಾಗಿ ಕನ್ಸಿಸ್ಟೆಂಟ್ ಆಗಿ ಅದನ್ನ ಇದನ್ನ ಮಾಡಿದ್ದಾರೆ. ಲೇಖಕನಾಗಿ ಕೂಡ ಒಳ್ಳೆ ಪ್ರಸಿದ್ಧವಾಗಿರ್ತಕ್ಕಂಥ ಅನುಭಾವಿ ಲೇಖಕನಾಗಿ ಬೆಳೆಯಬಹುದು. ಆ ರೀತಿಯಲ್ಲಿ ವ್ಯಕ್ತಿತ್ವ ವಿಕಸನ ಆಗ್ತಕ್ಕಂಥ ಸಾಮರ್ಥ್ಯ ಈ ವೇದಿಕೆ ನಿಮ್ಮೆಲ್ಲರ ಹಾರೈಕೆ ಅವರಿಗೆ ಇರಲಿ ಅಂತೇಳಿ ಹಾರೈಕೆ ನಮ್ಮ ಆಸೆ ಇದಂತೆ ನಮಗೆ ಬಹುಶಃ ಮುಜುಗರ ಅವರ ಅಪ್ಪಂತೂ ಬಹಳ ಮುಜುಗರ ಸ್ವಭಾವದವರು. ಎಲ್ಲಿ ಗಿರೀಶ್ ಬರ್ತಾನೋ ಇಲ್ಲೋ ಅಂತ ಹೇಳ್ತಾರೆ. ಬಹಳಷ್ಟು ಖುಷಿಯಾಗಿದೆ. ಅದಕ್ಕೆ ಇಂಥ ಪ್ರತಿಭೆಗಳು ಸಮಾಜಕ್ಕೆ ಬೆಳಿಬೇಕು ಅಂದಾಗ ಸ್ವಾಸ್ಥ್ಯ ಸಮಾಜ ಅಂತ ಹೇಳ್ತಾರೆ. ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ನೈತಿಕವಾಗಿ, ಧಾರ್ಮಿಕವಾಗಿ, ತಾತ್ವಿಕವಾಗಿ ಸಮಗ್ರವಾದ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಪ್ರತಿಭೆಗಳನ್ನು ಗುರುತಿಸುವುದಕ್ಕೋಸ್ಕರವಾಗಿ ನಮ್ಮ ಊರಿನಲ್ಲಿ ಎಲ್ಲ ವೇದಿಕೆಗಳು, ಮಾನವ ಎಲ್ಲ ವೇದಿಕೆ ಒಂದೇ ಮಠ, ಒಂದೇ ಸಂಪ್ರದಾಯ, ಒಂದೇ ಇರುವಂತಲ್ಲ ಎಲ್ಲ ವೇದಿಕೆಗಳು ಪ್ರತಿಭೆಗಳನ್ನು ಅನಾವರಣ ಮಾಡೋದಕ್ಕೋಸ್ಕರವಾಗಿ ವೇದಿಕೆ ಬಹಳಷ್ಟು ಜನ ತಯಾರಾಗ್ತಾರೆ.
ಇತ್ತಂದ್ರೆ ನಮ್ಗೆ ಉಳಿಯಲ್ಲ ಅನ್ನುವಂತ ರೀತಿಯಿಂದ ಆ ವಚನ ಸಾಹಿತ್ಯದ ನಾಶ ಮಾಡಲಾಗ್ತದೆ. ಆದ್ರೂ ಕೂಡ ಉಳಿದವರಲ್ಲೇ ನಾಶ ಉಳಿದ ನಮ್ಮ ವಚನಗಳಲ್ಲಿ ಜನಜಾಗೃತಿಯಾಗಿ ಇವತ್ತು ಸಂವಿಧಾನ ರಚನೆ ಆಗಿದೆ. ಆ ಬಸವಾದಿ ಶಿವಶರಣರ ಪ್ರತೀಕವಾಗಿರ್ತಕ್ಕಂಥ ಮುಖಂಡನಾಗಿರ್ತಕ್ಕಂಥ ಬಸವಣ್ಣನ ಕಥೆಗಳು ಜಗದೆಲ್ಲೆಡೆಯಲ್ಲಿಯೂ ಆ ಸಣ್ಣ ಸಾಹಿತ್ಯದ ವಚನಗಳೆಲ್ಲವೂ ಕೂಡ ಅನೇಕ ಭಾಷೆಗಳಲ್ಲಿ ಅದು ತರ್ಜುಮೆಯಾಗಿ ಜನರನ್ನ ಒಳ್ಳೆಯ ಕಡೆಗೆ ಉದ್ದೀಪನ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ವಚನ ಸಾಹಿತ್ಯ ಪಡೆದಿದೆ. ಅಂತ ವಚನ ಸಾಹಿತ್ಯವನ್ನು ನಮಗೆಲ್ಲರೂ ಕೊಟ್ಟಿರ್ತಕ್ಕಂಥ ಅದರಲ್ಲಿಯೂ ಕೂಡ ಶ್ರಮಿಕ ವರ್ಗ, ಶೂದ್ರ ವರ್ಗ, ಅನಿಸ್ಕೊಂಡರು ಶ್ರಮಿಕ ವರ್ಗ, ದುಡಿದುಣ್ಣುವ ವರ್ಗ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ತಮ್ಮ ಜೀವನಾನುಭವಗಳನ್ನ ಅಕ್ಷರದ ರೂಪದಲ್ಲಿ ಶಾಶ್ವತವಾಗಿ ಉಳಿಸಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಆ ಶರಣರ ಏನು ಅಸಂಗಮ ಅನುಭವ ಮಂಟಪ ಆ ಸಾಹಿತ್ಯ ನಿಜವಾಗ್ಲೂ ಕೂಡ ಮಾನವ ಕುಲಕ್ಕೆ ಒಂದು ಸಮಾಜದ ದಾರಿದೀಪ ಆಗಿದೆ. ಅಂಥವುಗಳನ್ನ ಕೇಳಿಸಿಕೊಳ್ಳಲಿಕ್ಕೆ ಹೇಳಿಸಿಕೊಳ್ಳಲಿಕ್ಕೆ ಇದು ಕೂಡ ವೇದಿಕೆ. ಅವರವರ ಭಾವಕ್ಕೆ ಸಂತೋಷ, ನಮಗಂತ ಸಂತೋಷ ಇರ್ತದೆ. ಖಂಡಿತವಾಗಿ ವ್ಯಥೆ ಇಲ್ಲ, ಬಾ ಜನ ಬರೋದಿಲ್ಲ, ಹಾಗೆ ಬರೋದಿಲ್ಲ ಅಂತಿಲ್ಲ. ಜನರ ಮೇಲೆ ಮೌಲ್ಯವನ್ನು ಅರಿಯಂಗಿಲ್ಲ, ಜನರ ಮೇಲೆ ಅರಿಯಂಗಿಲ್ಲ. ನಾವು ಏನ್ ಮಾಡ್ತೀವಿ, ಎಷ್ಟು ಮಾಡ್ತೀವಿ ಅದರ ಮೇಲೆ ಆಗಿರ್ತದೆ. ಅದು ನ್ಯಾಯ ನೇಚರ್ ಇತ್ತು. ಮನುಷ್ಯ ಸ್ವಭಾವ ಕಲಿಸಲಿಲ್ಲ. ನನ್ನ 90-100 ಬಂದೊಳಗ ಒಬ್ಬರನ್ನ ಅನುಕರಣೆ ಮಾಡಕತ್ತಾಗ ಗಾಂಧೀಜಿಯವ್ರ ಮಾತು ಹೇಳ್ತಾರೆ, ಗುಜರಾತ್ ಮೇಲಿಂದ ಹೇಳ್ತಿರ್ತಾರೆ. ಗಾಂಧೀಜಿಯವ್ರ ಮಾತು ಹೇಳ್ತಾರೆ, ಏನ್ ಎಲ್ಲರೂ 99 ಮಂದಿನು ಪ್ರಾಮಾಣಿಕರು, ಒಳ್ಳೆ ಸಚ್ಚಾರಿತ್ರವಂತರು ಇರ್ತಂದ್ರೆ ಒಳ್ಳೆ ಏನ್ ಮಾಡಿ ಅಟ್ಲೀಸ್ಟ್ ಒನ್ಸ್ ಕೌಂಟ್ರಲ್ಲಿ ಜಾಸ್ತಿ ಅಲ್ಲ. ಒಬ್ಬನಾರು ಹೋಗಲ್ಲ, 99 ಆಗ್ತಾರಲ್ಲ ಅಂತ ಅನ್ನುವಂಥ ದೃಷ್ಟಿಯಿಂದ ಈ ಶರಣ ಸಾಹಿತ್ಯ, ಈ ಶರಣ ಸಂಸ್ಕೃತಿ, ಈ ಶರಣ ತತ್ವಜ್ಞಾನ ಏನಿದೆಯಲ್ಲ ಅದಕ್ಕೆ ಟೆನೆಟ್ಸ್ ಆಫ್ ಲಿಂಗಾಯತ ಹೇಳಿದರು. ಏನು ಟೆನೆಟ್ಸ್ ಆಫ್ ಲಿಂಗಾಯತ ಗಿರೀಶ, ಟೆನೆಟ್ಸ್ ಆಫ್ ಲಿಂಗಾಯತ ಧರ್ಮದ ತತ್ವಗಳನ್ನ ಸಮರ್ಥವಾಗಿ ಇದನ್ನ ಪ್ರಾಸ್ತಾವಿಕದೊಂದಿಗೆ ಕೂಡ ಹೇಳಿದ್ದಾರೆ. ಬಹಳ ಅರ್ಥಪೂರ್ಣವಾಗಿ ಅವರು ಲೈಬ್ರರಿ ಡಾಕ್ಟರ್ ಆಗಿದ್ದಾರೆ. ಆದರೂ ಕೂಡ ಸಂಸ್ಕೃತದೊಂದಿಗೆ ವಚನ ಸಾಹಿತ್ಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದು ತರ್ಕಬದ್ಧವಾಗಿ ಸುಸಂಬದ್ಧವಾಗಿ ಜೋಡಿಸ್ತಕ್ಕಂಥ ಕಲೆ, ಅದಕ್ಕೆ ಬೇಕಂತಕ್ಕಂಥ ತಾತ್ವಿಕವಾದಂಥ ನೆಲೆಗಟ್ಟು ಇವುಗಳನ್ನೆಲ್ಲ ಹೊಂದಿಕೊಂಡು ಅವರು ಮುನ್ನಡೆಯುತ್ತಾರೆ. ಶರಣ ಸಮಾರಂಭ ಮಾಡಿದ್ದಕ್ಕೆ ಪ್ರತಿಗಳು ಅನಾವರಣ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೋಸ್ಕರವಾಗಿ ಅವರೆಲ್ಲ ಪೂಜೆರಿಗೆ ಮತ್ತು ಭಾಗವಹಿಸಿರ್ತಕ್ಕಂಥ ಸಮಸ್ತ ಉಪನ್ಯಾಸಕರು, ಹಿರಿಯರು, ಮುಖ್ಯ ಅತಿಥಿಗಳು ಎಲ್ಲರಿಗೂ ಕೂಡ ಪದಾಧಿಕಾರಿಗಳು ಮಾಡಿ ನಿನ್ನೆ ದಿವಸ ನಮ್ಮ ಡಾಕ್ಟರ್ ಗಣೇಶ್ ನಾಳ್ ಅವರು ಆ ಮಾದರ ಚೆನ್ನೈನ ಅಂಬಲಿಯ ಬಗ್ಗೆ ಬಹಳಷ್ಟು ಚೆನ್ನಾಗಿ ಮಾತನಾಡಿದ್ರು, ಬಹಳ ಪರಿಣಾಮಕಾರಿಯಾಗಿ ಮಾಡಿದ್ರು. ಅವ್ರು ಏನ್ ತಿಳಿತಾನೆ ನೀನು ಹೋಗುವಾಗ ಆಚಾರ ನಾಳೆಗೆ ನಮ್ಗೆ ಎಲ್ಲರಿಗೂ ಚೆನ್ನೈನ ಅಂಬಲಿ ಮಾಡಿಸ್ತೇನೆ, ದಿವಸ ಪ್ರಸಾದ ಕೊಡ್ತೀನಿ, ಏನೇನ ಇದು ಶಿರ ಇಂಥ ಏನೇನು ಚೆನ್ನೈನ ಅಂಬಲಿ ಮಾಡಿಸ್ತೀರಾ ಭಾಳ ಅದ್ಭುತವಾಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಇವತ್ತು ಇವರು ಡಾಕ್ಟರ್ ಗಣೇಶ್ ನಾಳ್ ಅವರು ಚೆನ್ನೈನ ಅಂಬಲಿ ಏನ್ ಮಾಡಿದ್ದಾರೆ, ತಾವೆಲ್ಲ ಚೆನ್ನೈನ ಅಂಬಲಿ ಅಂತ ಇದು ಡಾಕ್ಟರ್ ಚೆನ್ನೈನ ಅಂಬಲಿ ಶಿವರಿಗೆ ಬಹಳ ಪ್ರಿಯ. ಕನಕಾಲ ಚೋಳ ಮುಷ್ಟಾನ ಕೊಟ್ಟರು ಬಾಲ್ಯ ಅಂತ ಹೇಳಿ ಅಂತ ಅಂದು ಚೆನ್ನನ ಅಂಬಲಿಯನ್ನು ಉಂಡ ಶಿವ ಸಂತೃಪ್ತ ಆಗಲ್ಲ. ಅದನ್ನು ಮನಗೊಂಡು ಪರಿಣಾಮಕಾರಿಯಾಗಿ ಡಾಕ್ಟರ್ ಗಣೇಶ್ ನಾಳ್ ಅವರು ಎಲ್ಲರಿಗೂ ಕೂಡ ಆ ಚೆನ್ನನ ಅಂಬಲಿಯನ್ನು ಉಂಗೊಳಿಸ್ತಾ ಇದ್ದಾರೆ. ಆ ಚೆನ್ನನ ಅಂಬಲಿಯನ್ನು ಉರುಳಿಸುವ ಮೂಲಕವಾಗಿ ಆ ಶರಣ ಸಿದ್ಧಾಂತ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕವಾಗಿ ಎಲ್ಲರೂ ಶರಣರಾಗುವಂತಹ ಅವಕಾಶ ಹಾಗೆ ಹಾರೈಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತಾ ಶರಣಾರ್ಥನೆ ಹೇಳಿ ನಮ್ಮ ಇನ್ನೊಂದು ವಿಶೇಷ, ನಾಳೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಇದೆ. ಮುಂಜಾನೆ 10 ಗಂಟೆಗೆ ರಕ್ತದಾನ ಮಾಡೋದು ಜೀವದಾನ ಮಾಡಿದಾಗ ಅದು ಮಹಾದಾನ. ರಕ್ತದಾನ ಮಾಡಬಯಸುವವರು ನಾಳೆ ಬೆಳಿಗ್ಗೆ 10 ಗಂಟೆಗೆ ಶ್ರೀಮಠಕ್ಕೆ ಬಂದ್ರೆ ಅಲ್ಲೆಲ್ಲ ಸಿಬ್ಬಂದಿ ಎಲ್ಲ ಅದಕ್ಕೆ ತಕ್ಕ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದಕ್ಕೆ
ಅನುಕೂಲಕ್ಕೆ ನಾನು ಭಾಷಣನಾಗಲ್ಲ ಅಂತಕ್ಕಂಥ ಸಂತೃಪ್ತಿ ನೀವು ಬರಲೇ ಹಾಗೆ ಅಂತ ಹೇಳಿ ನೀವು ಯಾರ್ಯಾರು ಇಷ್ಟಪಟ್ಟಿರೋ ಅಥವಾ ನಿಮಗೆ ಕಾರ್ಯಕ್ಕಾದ್ರೆ ನಿಮ್ಗೆ ಇಷ್ಟಪಡುವಂತ ಕೊಡ್ಬೋದು. ರಕ್ತದಾನವನ್ನ ಮಾನಸಿಕವಾಗಿ ರೈತರಿಗೆ, ಅಪಘಾತದಲ್ಲಿ ತೊಂದರೆಗೊಳಗಾದಂತವರಿಗೆ, ರಕ್ತದ ಹಿರಿತರಿಗೆ ನೀವು ಜೀವೋತ್ತರವನ್ನು ಕೊಡುವಂತಹ ದಿಶೆಯಲ್ಲಿ ಆ ಸರ್ಕಾರದಲ್ಲಿ ತೊಡಗಿಸಿಕೊಡ್ತೀರಿ ಹಾಗೆ ಅಂತೇಳಿ ನಮ್ಮ ದಿವ್ಯ ಸಾನ್ನಿಧ್ಯ ವಿಷಯ ಸೂಚನೆ ನೀಡಿದ ಪೂಜ್ಯ 1800 ಬಸವರಾಜ ಪಟ್ಟದಾರ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಾಮಗಳು.